ಈ ದೊಡ್ಡ ದೊಡ್ಡ ಮ್ಯಾಚ್ಗಳಾಗಬೇಕಾದ್ರೆ ನಾನು ಪದೇ ಪದೇ ಹೇಳ್ತಾ ಇರ್ತೀನಿ, ದೊಡ್ಡ ಗಣೇಶ್ ಅವರು ಸ್ಟುಡಿಯೋದಲ್ಲಿ ಇರಲೇಬೇಕು. ಸೊ ಏನಾಗಿದೆ ಏನು ಅಂತ ನಿನ್ನೆ ನಾವು ಮಾತನಾಡ್ತಾ ಇದ್ವಿ ಸರ್. ಕಾರ್ಯಕ್ರಮಕ್ಕೆ ಸ್ವಾಗತ ಫಸ್ಟ್ ಆಫ್ ಆಲ್. ಎಸ್, ನಿನ್ನೆ ನಾವು ಮಾತನಾಡ್ತಾ ಇದ್ವಿ, ಸ್ಲೈಟ್ ಆಗಿ ಪ್ರಿಡಿಕ್ಟ್ ಮಾಡದೇ ಇದ್ರು ನೀವು ಹೇಳಿದ್ರಿ ಫೇವರು RCB ಕಡೆಗೇನೆ ಇದೆ ಅನ್ನೋದಾಗಿ. ಇವಾಗ ಏನು ಹೇಳ್ತೀರಿ? ಇವತ್ತು ನಮ್ಮ ಜೊತೆ ಇನ್ನೊಬ್ರು ನಿಮ್ಮ ಜೊತೆ ಇವಾಗ ಒಳ್ಳೆ ಬ್ಯಾಟಿಂಗ್ ನಾನ್ ಸ್ಟ್ರೈಕರ್ ಕೂಡ ಬಂದಿದ್ದಾರೆ. ಇವಾಗ ನಮ್ದು ಇವತ್ತು ನಾವು ಇಲ್ಲಿ ಒಂದು ಶಿವರಾಜ್ ಕಣನ ನಮ್ಮ TV9 ನಲ್ಲಿ ಇವತ್ತೆಲ್ಲ ಸಂಭ್ರಮಿಸ್ತಾ ಇದ್ದಾರೆ. ನಾವು TV ಸ್ಕ್ರೀನಲ್ಲಿ ನೋಡ್ತಾ ಇರ್ಬೋದು. ಒಟ್ಟು ನಾವು ಏನಂದ್ರೆ ಬೆಂಗಳೂರಲ್ಲಿ ಇದ್ದೆ, ನಾವು ಸ್ವಲ್ಪ RCBಗೆ ಸ್ವಲ್ಪ 80% ಸಪೋರ್ಟ್ ಮಾಡೋಣ. ಇವತ್ತು ಗೆದ್ದಿದ್ದಾರೆ, ತುಂಬ ಖುಷಿ ಆಗ್ತಾ ಇದೆ. ನಿನ್ನೆ ನಾವು ಚೈತ್ರ ಪ್ರೆಡಿಕ್ಟ್ ಮಾಡಿದ್ರಲ್ಲಿ ಇವತ್ತು 90% ಎಲ್ಲ ಕ್ಲಿಕ್ ಆಗಿದೆ. ನಾವು ಬ್ಯಾಟಿಂಗ್ ಬಗ್ಗೆ ನಾವು ಮಾತಾಡಿದ್ವು. ವಿರಾಟ್ ಕೊಹ್ಲಿ, ರಚಿತ್ ಪಾಟಿದಾರ್ ಅವ್ರದ್ದು ಒಂದು ಒಳ್ಳೆ ಪಾರ್ಟ್ನರ್ಶಿಪ್. ಆಮೇಲೆ ನಮ್ಮವರು, ನಮ್ಮ ಕನ್ನಡಿಗ, ನಮ್ಮ ಹೆಮ್ಮೆಯ ಪುತ್ರ ದೇವದತ್ ಪಡಿಕ್ಕಲ್ ಅವರು ಕೂಡ ತುಂಬ ಅದ್ಭುತವಾಗಿ ಆಡಿದ್ದಾರೆ. ಇದು ಒಳ್ಳೆ ಸ್ಟಾರ್ಟ್, ಅಂದರೆ ಗುಡ್ ಟಾಸ್ ಟು ಲೂಸ್ ಅಂತ ಹೇಳ್ತೀವಿ ನಾವು. ನೆನ್ನೆ ಹೇಳಿದ್ವಿ ನಾವು ಮಾತಾಡ್ಬೇಕಾದ್ರೆ, ಟಾಸು ಕೂಡ ಕ್ರೂಷಿಯಲ್ ಇರುತ್ತೆ. ಟಾಸ್ ನಾವು ಸೋತಿ ಬ್ಯಾಟಿಂಗ್ ಆಡಿದ್ದೀವಿ. ಚಾಂಪಿಯನ್ ಸೈಡ್ ಏನಂತ ಇವತ್ತು ನಮ್ಮ RCB ತೋರಿಸಿದ್ರೆ ಇವತ್ತು ಬ್ಯಾಟಿಂಗ್ ಅಲ್ಲಿ. ಬಟ್ ಸರ್, ನಿಮ್ಮ ಪ್ರೆಡಿಕ್ಷನ್ ಅಲ್ಲಿ ಏನಿತ್ತು? ಸ್ಕೋರ್ ಬೋರ್ಡ್ ಏನಾಗಬಹುದು, ಮ್ಯಾಕ್ಸಿಮಮ್ ಎಷ್ಟು ಬೇಕಾಗುತ್ತೆ ಮ್ಯಾಚ್ ಗೆಲ್ಲಕ್ಕೆ, ಅಥವಾ ಏನ್ ಟಾರ್ಗೆಟ್ ಇರ್ಬೋದು ಅನ್ನೋದೇನಾದ್ರು ಡಿಸ್ಕಸ್ ಮಾಡಿದ್ರ? ಖಂಡಿತ ನಿನ್ನೆ ಡಿಸ್ಕಸ್ RCB ಅನ್ನೋದಾಗಿ ಪಕ್ಕ ಹೇಳಿದ್ರು. ಅವರು 240 245 ಅವರೇ ಪ್ರೆಡಿಕ್ಟ್ ಮಾಡಿದ್ರು. ಅವ್ರ ಪ್ರೆಡಿಕ್ಷನ್ ಕರೆಕ್ಟ್ ಆಗಿದೆ ಇವತ್ತು. ಆಮೇಲೆ ಇವರು ಟಿಮ್ ಡೇವಿಡ್ ಅವರು 70 ಒಂದು ಎಕ್ಸ್ಪೆಕ್ಟ್ ಮಾಡಿದ್ರೆ ಸರ್ ಟಿಮ್ ಡೇವಿಡ್ ಕಡೆಯಿಂದ. ನಾವು ಶೆಫರ್ಡ್ ಅಂತ ಮಾತನಾಡ್ತಾ ಇದ್ವಿ. ಕರೆಕ್ಟ್, ಶೆಫರ್ಡ್ ನಾವು ಬ್ಯಾಟಿಂಗ್ ಲೈನ್ ಬಗ್ಗೆ ನಾವು ಮಾತಾಡಿದ್ವಿ. ನಾವು ಆಕ್ಚುಲಿ ನಾವು ಪ್ರೆಡಿಕ್ಟ್ ಮಾಡಿದ್ದು ವಿರಾಟ್ದು ಒಂದು ಒಳ್ಳೆ ಪಾರ್ಟ್ನರ್ಶಿಪ್ ದೇವದತ್. ಬಟ್ ಇಬ್ಬರಲ್ಲಿ ಒಬ್ರು ಅದೇ ಹೇಳಿದ್ರು, ಕ್ರಿಕೆಟ್ ಹೇಳಿದ್ರು, ಒಬ್ರು ಇಲ್ಲ ಇನ್ನು. ಯಾಕಂದ್ರೆ 20 ಓವರ್ 120 ಬಾಲು, ಅದರಲ್ಲಿ ಒಬ್ಬ ಬ್ಯಾಟ್ಸ್ಮನ್ ಎಂಡೋರ್ಗೂ ಆಡಬೇಕು. ಇವತ್ತು ಕೂಡ ನೋಡಿ ದೇವದತ್ ಇವತ್ತು ಲಾಸ್ಟ್ ವರ್ಗೂ ಆಡಿದ್ರೆ ಇನ್ನೊಂದು ಸೆಂಚುರಿ ಮುಂದಿರೋದು, 2 ಸೆಂಚುರಿ ಆಗಿರೋದು ಅವ್ರಿಗೆ. ಯಾಕಂದ್ರೆ ಅವ್ರದ್ದು ದೇವದತ್ ಪಡಿಕಲು ಹೋಮ್ ಗ್ರೌಂಡಲ್ಲಿ ಆಡ್ತಿರೋದು. ಹೋಮ್ ಗ್ರೌಂಡ್ ಅವ್ರ ಅಡ್ವಾಂಟೇಜ್. ಯಾಕೆ ಚಿಕ್ಕ ಹುಡುಗಿಂದ Under 14 Under 16 Under 19 ಆಡಿರಂದ್ರೆ ನಮ್ಮದು ಗ್ರೌಂಡ್ದು ಅದು ಹೆಂಗೆ ವಿಕೆಟ್ ಬಿಹೇವ್ ಮಾಡುತ್ತೆ ಎಲ್ಲ ಗೊತ್ತಿರುತ್ತೆ. ಅದೇ ಕೂಡ ಇವಾಗ ಅವರು ವಿರಾಟ್ ಕೊಹ್ಲಿ ಈ ಥರ ಚಾಂಪಿಯನ್ ಆಗಿದ್ದಾರೆ, ದಿಗ್ಗಜರ, ಅವ್ರದ್ದು ಫುಟ್ ಸ್ಟೆಪ್ ಫಾಲೋ ಮಾಡಬೇಕಂದ್ರೆ ಇದು ಇವ್ರಿಗೆ ದೇವದತ್ಗೆ ಇದು ಒಂದು ಒಳ್ಳೆ ಅವಕಾಶ. ದೇವದತ್ ಅವ್ರು ನೋಡಿ ಇನ್ನೂ ಬಹಳಷ್ಟು ಕಲಿಯೋದಿದೆ ಅವ್ರನ್ನ. ಬಟ್ ಯುಟಿಲೈಸ್ ಮಾಡಿದ್ರು ಅನ್ಸುತ್ತೆ ಇವತ್ತು ಆಪರ್ಚುನಿಟಿ ಅಲ್ಲ? ಖಂಡಿತ. ಈಗ ಗೆದ್ದಾಗ ಎಲ್ಲ ಮುಚ್ಚೋಗುತ್ತೆ, ಫೋಟೋಗೆ ಅದು ಎದ್ದು ಬರೋದು, ಪಾಯಿಂಟ್ಗಳು ಮಾಡ್ತಾ ಇರ್ತಾರೆ. ಇವಾಗ ನಾವು ಅಷ್ಟೇ TV ಶೋಲಿ ತುಂಬ ಚೆನ್ನಾಗಿ ಬಂದರೆ, TRP ಬಂದರೆ ಎಲ್ಲ ಚೈತ್ರ ಸಖತ್ತಾಗಿ ಮಾಡಿದ್ರು, ಮ್ಯಾನೇಜ್ಮೆಂಟ್ ಚೆನ್ನಾಗಿತ್ತು ಅಂತ ಹೇಳ್ತೀವಿ. ಅದೇ ರೀತಿ ಇವಾಗ ನಮ್ಮದು TV9 ಹೆಂಗಿದೆ, ಅದೇ ರೀತಿ ನಮ್ಮದು ಸಪೋರ್ಟ್ ಸ್ಟಾಫ್ ಮ್ಯಾನೇಜ್ಮೆಂಟ್ ಇವಾಗ 2 ಗೆದ್ದಿದ್ದಾರೆ. ಒಂದು ಖುಷಿ ಆಗುತ್ತೆ ಅದು ನೋಡಿ. ನಾವು ಆರಂಭ ಮಾಡಿದ್ದು ಟಿಮ್ ಡೇವಿಡ್ ಇಂದ, ಅವ್ರು 70 ಹೊಡೆದ್ರು ಅಂತ. ಅದೇ ಟಿ ಅಂದ್ರೆ TV9 ಇಂದ ಸ್ಟಾರ್ಟ್ ಆಗಿದೆ, ಅದಕ್ಕೆ ಟಿಮ್ ಡೇವಿಡ್ ನಮಗೆ ಫೇವರ್. ಸೊ ಎಕ್ಸಾಕ್ಟ್ಲಿ, ಆಫ್ ಕೋರ್ಸ್ CSK ಬಗ್ಗೆನೂ ಕೂಡ ನಾನು ಮಾತನಾಡಬೇಕು. ಯಾಕೆ ನಿನ್ನೆನೂ ಕೂಡ ಗಣೇಶ್ ಅವರು ಹೇಳಿದ್ರು, ಯಾಕೆ ಬ್ರೇವಿಸ್ ಇಲ್ದೇ ಇರೋ ಟೀಮ್ ಅಥವಾ ಧೋನಿ ಇಲ್ದೇ ಇರೋ ಟೀಮ್ ಅದು ತುಂಬಾ ಕಾಡುತ್ತೆ ಅನ್ನೋದಾಗಿ ಹೇಳ್ತಾ ಇದ್ರು. ಅದಕ್ಕೆ ಕಾರಣನೂ ಕೊಟ್ಟಿದ್ರು. RCB ಗೆಲ್ತು, ಓಕೆ, CSK ಹೀಗೇಗಾಯ್ತು? ನಿನ್ನೆ ದಿನನೇ ಹೇಳಿದ್ರು, ನೀವು ಹೇಳ್ತಾ ಇದ್ರಿ ಧೋನಿ ಇಲ್ಲದೆ ಇರೋ ಟೀಮ್ ಒಂದು ಅಬ್ಸೆನ್ಸ್ ಅನ್ನೋದು ಕಾಡುತ್ತೆ, ಜೊತೆಗೆ ಡಿಸ್ಟರ್ಬ್ ಅಂತೂ ಆಗೇ ಆಗುತ್ತೆ ಟೀಮ್ ಅಂತ. ಇವತ್ತಿನ ಕಾರಣನೂ ಹಾಗೆ ಕಾಣಿಸುತ್ತಾ ಸರ್ ನಿಮ್ಗೆ? ಇವಾಗ 43 ರನ್ 2020 ಇವಾಗ ಸೋಲ್ಬೇಕಂದ್ರೆ ಖಂಡಿತವಾಗಿ ಅವ್ರದ್ದು ಅನುಪಸ್ಥಿತಿ ಎದ್ದು ಕಾಣಿಸ್ತಾ ಇತ್ತು. ಇವತ್ತು ನೋಡಿರ್ಬೋದು, ಆ್ಯಕ್ಚುಲಿ ಅವರು 200 ಬಂದಿರೋದೇ ಒಂಥರ ಮಿರಾಕಲ್ ಅಂತ ಹೇಳ್ಬೋದು. ಅಂದರೆ ಆಲ್ಮೋಸ್ಟ್ ನಮ್ಮ RCB ಸ್ವಲ್ಪ ಬೌಲಿಂಗು ಈ ಮ್ಯಾಚ್ ಸ್ವಲ್ಪ ಟ್ರೈ ಮಾಡಿದ್ದಾರೆ. ಕುನಾಲ್ ಪಾಂಡ್ಯ, ಇನ್ನು ಕೆಲವರಿಗೆ ಶೆಫರ್ಡ್, ಇವ್ರಿಗೆಲ್ಲ ಬೌಲಿಂಗ್ ಮಾಡಿದಾಗ ಅವ್ರಿಗೆ ಇನ್ನು ಮುಂದಿನ ಮ್ಯಾಚ್ಗಳಲ್ಲಿ ಯಾವ ರೀತಿ ಯೂಸ್ ಮಾಡ್ಬೋದು, ಡೆಪ್ತ್ ಓವರ್ಸ್ ಇರ್ಬೋದು, ಮಿಡ್ಲ್ ಓವರ್ಸ್, ಅವ್ರಿಗೊಂಥರ ಪ್ರಾಕ್ಟೀಸ್ ಮ್ಯಾಚ್ ಥರ ಆಯಿತು. ಅದರಿಂದ ಇಲ್ಲಾಂದರೆ ಇದು ಒನ್ ಸೈಡೆಡ್ ಆಲ್ಮೋಸ್ಟ್ RCB ಮ್ಯಾಚ್ ಗೆದ್ದಿರೋ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ಆರಂಭದಲ್ಲೇ ನೀವು ಡಿಸೈಡ್ ಮಾಡಿಬಿಡ್ತಾ ಇದ್ರಿ ಅನ್ಸುತ್ತೆ. ಸ್ವಲ್ಪ ಈ ಚೇಸಿಂಗ್ ಬಂದಿದ್ರಲ್ಲ, ಏನ್ ಪುಷ್ ಮಾಡ್ತು ಅಂತ ಅನ್ಸುತ್ತೆ ನಿಮಗೆ CSK? ಆರಂಭದಲ್ಲಿ 3 ವಿಕೆಟ್ ಕಳ್ಕೊಂಡಾಗ ವಿವರ್ ಲೈಕ್ 121ಗೆಲ್ಲ ಆಲ್ ಔಟ್. ಖಂಡಿತ ಅದು ಪ್ರಿಡಿಕ್ಷನ್ ಇತ್ತು, ಒಂದು 80 ಲೋ ಸ್ಕೋರ್ ಆಲ್ ಔಟ್ ಆಗೋದು. ಸರ್ಫರಾಜ್ ಖಾನ್ ಒಂದು ಬ್ಯಾಟಿಂಗ್ ಇಂದ ಒಂದು ಮಾನವ ಉಳಿಸ್ಕೊಳ್ಳುವಂಥ ಒಂದು ಸ್ಕೋರ್ನ ಅವರು ಕಲೆ ಹಾಕಿದ್ರು. ಬಟ್ ಇದು ಒಂದು ಸೈಡ್ ಮ್ಯಾಚ್ ಆಗಿದೆ ಇದು RCB ಗೆದ್ರಿಂದ. ನಾನು ಹೇಳಿದೆ ನಿನ್ನೆ, ನಮ್ಮ ಫ್ಯಾನ್ಸ್ ಹೋಗಿ ಅವ್ರು ಸಪೋರ್ಟ್ ಮಾಡಿ ಒಂದು ಚೇರ್ ಮಾಡಿ ಇವತ್ತು ಎಲ್ಲ ಕ್ರೆಡಿಟ್ ಕೂಡ ಅವ್ರಿಗೂ ಸ್ವಲ್ಪ ಸಲ್ಲುತ್ತೆ, ನಮ್ಮ KSC ಮ್ಯಾನೇಜ್ಮೆಂಟ್ ಅವ್ರಿಗೂ ಸ್ವಲ್ಪ ಸಲ್ಲುತ್ತೆ. ಯಾಕಂದರೆ ಒಳ್ಳೆ ರೀತಿಯಲ್ಲಿ ಒಂದು ಕ್ರಿಕೆಟ್ನ ಆಯೋಜನೆ ಮಾಡಿದ್ದಾರೆ. ಬಟ್ ಓವರ್ ಆಲ್ ಇವತ್ತು ಕ್ರಿಕೆಟ್ ಗೆಲುವಂತ ಹೇಳಕ್ಕೆ ಇಷ್ಟಪಡ್ತೀನಿ. RCB ಪೈಸಾ ವಸೂಲ್ ಮ್ಯಾಚ್ ಅಲ್ವಾ ಸರ್? ಅಭಿನಂದನ್ ನೋಡಿ, ಲಾಸ್ಟ್ ಮ್ಯಾಚ್ ಅಲ್ಲಿ ನಾವು ತುಂಬಾ ಕಾಸ್ಟ್ಲಿ ಆಗ್ಬಿಟ್ರು, ಎಷ್ಟೊಂದು 6-4ಗಳೆಲ್ಲ ಹೋಯ್ತು. ಈ ಬಾರಿ ಅವ್ರ ಕೈಗೆ ಬಾಲ್ ಬರ್ತಾ ಇದ್ದಾಗೆ ಏನಾಗುತ್ತೆ ಅನ್ನೋ ಟೆನ್ಷನ್ ಇತ್ತು. ನೋಡಿದ್ರೆ ಕಂಟ್ರೋಲ್ ಮಾಡಿದ್ದಾರೆ, ಜೊತೆಗೆ ಒಂದು ಕ್ಯಾಚ್ ಕೂಡ ತುಂಬಾ ಬ್ಯೂಟಿಫುಲ್ ಆಗಿ ಹಿಡಿದ್ರು. ಎಷ್ಟು ಚೆನ್ನಾಗಿ ಒಂದು ಜವಾಬ್ದಾರಿಯುತವಾಗಿ ಆಡಿದ್ರು ಅಂತ ಅಭಿನಂದನ್ ವಿಚಾರ. ಅಭಿನಂದನ್ ಅವರು ಕೂಡ ಒಂದು ಯುವಕ, ತುಂಬಾ ಎಕ್ಸ್ಪೀರಿಯನ್ಸ್ ಇರೋವಂಥದ್ದು. ಅದಕ್ಕೋಸ್ಕರ ಅವರು ಫ್ರಾಂಚೈಸಿಗಳು ಅಂಥವ್ರನ್ನ ಹುಡುಕ್ಬಿಟ್ಟು ಇವಾಗ
ಟೀಮ್ ಕರ್ಕೊಂತಾರೆ. ಅವರು ಕೂಡ ಅಂದರೆ ಮುಂದಿನ ದಿನಗಳಲ್ಲಿ ಯಾವ ರೀತಿ ಪರ್ಫಾರ್ಮ್ ಮಾಡ್ತಾರೆ ಅದು ಕೂಡ ನಾನು ನೋಡಬೇಕಾಗಿದೆ. ಅಂದರೆ ಕೆಲವು ಟೈಮ್ ಯಂಗ್ಸ್ಟರ್ಸ್ಗಳು ನೋಡಿದ್ರೆ ಬರ್ತಾರೆ, ಫಸ್ಟ್ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾರೆ, ತುಂಬಾ ಚೆನ್ನಾಗಿ ಆಮೇಲೆ ಸ್ವಲ್ಪ ಅವರು ನೆಗ್ಲೆಕ್ಟ್ ಆಗುತ್ತೆ. ಬಟ್ ಇವರೆಲ್ಲ ಏನಂದರೆ ವಿರಾಟ್ ಕೊಹ್ಲಿ ನೋಡಿ ಕಲಿಯೋದು ತುಂಬ ಇದೆ. ಆ ಡ್ರೆಸ್ಸಿಂಗ್ ರೂಮಲ್ಲಿ ವಿರಾಟ್ ಕೊಹ್ಲಿ ಅಂತ ಅವರೊಬ್ಬರು ಬಂದರೆ ಸ್ವಲ್ಪ ಅಟ್ಮಾಸ್ಫಿಯರು ಸ್ವಲ್ಪ ಇದೇ ಇರುತ್ತೆ. ನೀವು ನೋಡ್ತಾ ಇರ್ಬೋದು ಅವರು ಕೊಹ್ಲಿ ಕೂಡ ಯಾವ ರೀತಿ ಯಂಗ್ಸ್ಟರ್ಸ್ಗೆ ಪ್ರಮೋಟ್ ಮಾಡ್ತಾರೆ ಅಂತ. ಒಂದು ಓವರ್ ಆಲ್ ಇದು ಒಂದು ಒಳ್ಳೆ ಕ್ರಿಕೆಟ್ ಬೆಳವಣಿಗೆ ಅಂತ ಹೇಳಕ್ಕೆ ಬರ್ತೀನಿ. ಯಂಗ್ಸ್ಟರ್ಸ್ ಯಾರೇ ಕ್ರಿಕೆಟ್ ನೋಡ್ತಾ ಇದ್ದಾರೆ ದಯವಿಟ್ಟು ಈಟ್ ಕ್ರಿಕೆಟ್, ಸ್ಲೀಪ್ ಕ್ರಿಕೆಟ್, ಡ್ರಿಂಕ್ ಕ್ರಿಕೆಟ್. ನಾಳೆ ಬೆಳಿಗ್ಗೆ ಹೋಗಿ ಪ್ರಾಕ್ಟೀಸ್ಗೆ ಹೋಗಿ ಇವತ್ತೇನು ಟಿ ವಿಲಿ ನೋಡಿರ್ತೀರ ಅದನ್ನೆಲ್ಲ ಎಕ್ಸಿಕ್ಯೂಟ್ ಮಾಡಿ. ಲಾಸ್ಟ್ ಮ್ಯಾಚ್ ಸರ್, ಓಪನಿಂಗ್ ಮ್ಯಾಚ್ ನಾವು ಡಿಫೆಂಡಿಂಗ್ ಚಾಂಪಿಯನ್ ಆಗಿ ಆಡಿದ್ದು SRH ವಿರುದ್ಧವಾಗಿ. ನಾವು ಎಕ್ಸ್ಪೆಕ್ಟ್ ಮಾಡಿದ ಹಾಗೆ ಕೊನೆವರೆಗೂ ಕೂಡ ಕೊಹ್ಲಿ ಇದ್ದು ವಿನ್ನಿಂಗ್ ಶಾಟ್ ಅನ್ನ ಹೊಡೆದ್ರು. CSK ಮ್ಯಾಚ್ ಆಗ್ಬೇಕಾದ್ರೆ ನಾವು ಅದನ್ನೇ ಎಕ್ಸ್ಪೆಕ್ಟ್ ಮಾಡ್ತೀವಿ, ಕೊಹ್ಲಿ ಅವರು ಇರಬೇಕು ಅನ್ನೋದಾಗಿ. ಬಟ್ ಯಾಕೆ ಈ ತರ ಒಂದ್ ಸ್ವಲ್ಪ ಡಿಸಪಾಯಿಂಟ್ ಆಗುತ್ತೆ ವೆನ್ ಕೊಹ್ಲಿ ಪೆವಿಲಿಯನ್ ಹೋದಾಗ? ನೋಡಿ, ಇವತ್ತು ಕೊಹ್ಲಿ ಇವತ್ತು ಫಸ್ಟ್ ನಾವು ಗುಡ್ ಟಾಸ್ಟ್ ಲೂಸ್ ಆದ್ಮೇಲೆ ಏನಾಯ್ತು, ವಿಕೆಟ್ ಬಿಸಿಲಿರುತ್ತೆ ಡೈಲಿ. ಬಿಸಿಲಿದ್ದಾಗ ವಿಕೆಟ್ ಸ್ವಲ್ಪ ಡ್ರೈ ಆಗಿತ್ತು, ಕ್ರ್ಯಾಕ್ಸ್ ಎಲ್ಲ ಓಪನ್ ಆಯಿತು, ಸ್ವಲ್ಪ ಸ್ಟಾಪ್ ಆಗಿ ಬರ್ತಾಯಿತ್ತು ಬಾಲ್. ಅದರಿಂದ ಸ್ವಲ್ಪ ಆಮೇಲೆ ಲೈಟಲ್ಲಿ 7:30ಗೆ ಮ್ಯಾಚ್ ಸ್ಟಾರ್ಟ್ ಆಗೋದು. ಅವು ಸ್ವಲ್ಪ ಮ್ಯಾಚ್ ಆದಂಗೆ ಡ್ಯೂ ಇರುತ್ತೆ, ಡ್ಯೂ ಫ್ಯಾಕ್ಟರು, ಬಾಲ್ ಬ್ಯಾಟಿಗೆ ಬರುತ್ತೆ, ಒಂದು ಸ್ವಲ್ಪ ವೆಯ್ಟ್ ಮಾಡಬೇಕಾಯ್ತು ವಿರಾಟ್ ಕೊಹ್ಲಿರೋ. ಬಟ್ ನೀವು ನೋಡಿದ್ದು 1-2-3 ಶಾರ್ಟ್ಸು ಏರಲ್ಲಿ ಹೋಯ್ತು. ಅಂದರೆ ಅವ್ರಂದರೆ ಏನಾದರೂ ದಿಗ್ಗಜ ಅವರು ಅಡ್ಜಸ್ಟ್ ಮಾಡ್ಕೊಂಡು ಆಡ್ತಾರೆ. ಇವಾಗ ಅದೇ ಸೆಕೆಂಡ್ ಇನ್ನಿಂಗ್ಸ್ ವಿರಾಟ್ ಕೊಹ್ಲಿ ಬ್ಯಾಟ್ ಮಾಡಿದರೆ ಖಂಡಿತವಾಗಿ ಅವರು 100 ಹೊಡೆದಿರೋರು. ಬಟ್ ಪ್ರಿಡಿಕ್ಷನ್ ಅಲ್ಲಿ ಹೇಳ್ತಾ ಇರೋದು ಇಟ್ಸು ಬಟ್ಸು ಇರುತ್ತೆ. ಬಟ್ ಓವರ್ ಆಲ್ ನಾವು ಡಿಸ್ಕಷನ್ ಮಾಡ್ತಾ ಇರ್ತೀವಿ. ಬಟ್ ಗೆದ್ದಿರೋರಿಗೆ ನಾವು ಅಪ್ರಿಷಿಯೇಟ್ ಮಾಡೋಣ. ಇದೊಂದು ಟೀಮ್ ಗೆಲುವು ಅಂತ ಹೇಳಕ್ಕೆ ಇಷ್ಟಪಡ್ತೀವಿ. ಎಕ್ಸಾಕ್ಟ್ಲಿ. ಇನ್ನು ಪಾಟಿದಾರ್ ಬ್ಯಾಕ್ ಟು ಫಾರ್ಮ್ ಅಂತ ಹೇಳ್ಬೋದಾ? ಖಂಡಿತ ಶಾನ್ದಾರ್ ಅಂತ ಹಾಕ್ತಾ ಇದ್ರು. ಕರೆಕ್ಟ್. ಈಗ ನಾ ಹೇಳಿದ್ದೆ ನಿನ್ನೆ ನಾನು ಪ್ರೆಡಿಕ್ಟ್ ಮಾಡಿದ್ದು ಕ್ಯಾಪ್ಟನ್ಸಿ ನಾಕ್ ಆಡಿದ್ದಾರೆ. ಅದೇ ರೀತಿ ಇವತ್ತು ಮ್ಯಾಚಲ್ಲೂ ಅವರು ಕ್ಯಾಪ್ಟನ್ಸಿ ನಾಕ್ ಆಡಿ ಒಂದು ಏನು ಕಲೆ ಹಾಕಿದ್ರು 240+ ಅದಕ್ಕೂ ಕೂಡ ಅವರು ಕಾಂಟ್ರಿಬ್ಯೂಷನ್ ಜಾಸ್ತಿನೇ ಇತ್ತು. ಅದು ಎಕ್ಸ್ಪೀರಿಯನ್ಸ್ ಅಂತ ಹೇಳಿದೆ. ಎಕ್ಸ್ಪೀರಿಯನ್ಸ್ ವಾಲ್ಯೂಮ್ ಅದು ಮಾತಾಡುತ್ತೆ. ಅದು ನಿಜ. ಅಲ್ಲಿ ಸ್ಯಾಮ್ಸನ್, ಗಾಯಕ್ವಾಡ್ ಮಾತ್ರೆ ಔಟ್ ಆದಾಗ ನನಗೆ ಆಶ್ಚರ್ಯ ಆಗಿತ್ತು. ನಾವು ಅತಿ ಹೆಚ್ಚು ಹೋಪ್ಸ್ ಇಟ್ಟಿದ್ದು ಆಯುಷ್ ಮಾತ್ರೆ ವಿರುದ್ಧವಾಗಿ. ನಾವು ಹೇಳ್ತಾ ನೀವು ನಿನ್ನೆ ಅವ್ರಿಗೆ ಸ್ವಲ್ಪ ತುಂಬಾ ಸಪೋರ್ಟ್ ಮಾಡ್ತಾ ಇದ್ದಾರೆ, ಎಕ್ಸ್ಟ್ರಾ ಸಪೋರ್ಟ್ ಅಂದ್ರೆ. ಬಟ್ ಇವತ್ತು ಡಿಸಪಾಯಿಂಟ್ ಆಗಿದೆ. ನೀವು ತಲೆ ಕೆಡಿಸ್ಕೊಂಬಿಡಿ. ಯಂಗ್ಸ್ಟರ್ ಆಗಿರೋದ್ರಿಂದ ಸರ್ ಅವ್ರಿಗೆ RCB ಮೇಲೆ ಆಡ್ತಾ ಇದೆಯೋ ಅಥವಾ ಬೌಲರ್ ಕೃಣಾಲ್ ಪಾಂಡ್ಯ ಬರ್ತಾರೋ ಅಥವಾ ಶೆಫರ್ಡ್ ಬರ್ತಾರೋ ಡಸಂಟ್ ಮ್ಯಾಟರ್, ಅಥವಾ ಭುವನೇಶ್ವರ್ ಇರ್ತಾರೋ, ಬಾರಿಸ್ತಾನೆ ಇರ್ತಾರೆ. ನಾವು ಬೇರೆ ಎಲ್ಲ ನೋಡಿದ್ವಿ ನಾವು. ಬಟ್ ಅಂತ ಬ್ಯಾಟರ್ ಹಾಗೆ ಪೆವಿಲಿಯನ್ ಹೋಗಿದ್ದು ನಿಜಕ್ಕೂ ಆಶ್ಚರ್ಯ. ಬಟ್ ಅದೇ ಹೇಳಿದ್ವಿ, ಇದು ಪ್ರೆಷರ್ ಗೇಮ್. ಇವಾಗ ನಿಮಗೆ ಕ್ವಾಲಿಟಿ ಆಗಬೇಕಾದ್ರೆ ಆಯುಷ್ ಮಾತ್ರ ಅವರು ಕೂಡ ಯಂಗ್ಸ್ಟರ್, ನಾನು ಮಾತಾಡ್ತೀನಿ, ಅವ್ರಿಗೆಲ್ಲ ಟೈಮ್ ಆಗುತ್ತೆ. ನೋಡಿ, ವಿರಾಟ್ ಕೊಹ್ಲಿರು 2000 ಅವರು 7 ಅಂಡರ್-19 ಗೆದ್ದಾದ್ಮೇಲೆ ಇವರು ಮಲ್ಯಾರು ಅವ್ರನ್ನ ಪಿಕ್ ಮಾಡಿದ್ದು. ಅವರು 17 ವರ್ಷ ತೊಗೊಂಡಿದ್ದಾರೆ, 17-18 ವರ್ಷ ಆಲ್ಮೋಸ್ಟ್. ಒಂದೇ ಫ್ರಾಂಚೈಸಿಲಿ ಆಡಿ ಒಂದೇ ಇದರಲ್ಲಿ ಇದರಿಂದ ಅವ್ರಿಗೆ ಇವತ್ತು ಒಬ್ಬ ಟೀಮಲ್ಲಿ ಎಲ್ಬಾಗಿ ನಿಂತಿದ್ದಾರೆ, ಒಂಥರ ಪಿಲ್ಲರ್ ಆಗಿ ನಿಂತವ್ರೆ. ಅದನ್ನು ಚೆನ್ನೈ ಸೂಪರ್ ಕಿಂಗ್ಸು ರಾಜ್ ಇವ್ರ ಮೇಲೆ ಒಂದು ಒಳ್ಳೆ ವಿಶ್ವಾಸ ಇಟ್ಕೊಂಡು ಅವರು ಟೀಮಲ್ಲಿ ತೊಗೊಂಡಿದ್ದಾರೆ. ಅದನ್ನು ಧೋನಿ ಬಂದರೆ ಎಲ್ಲ ಸಾಲ ಹೋಗುತ್ತೆ ಅಂತ ನಾನು ಬಯಸ್ತೀನಿ ನೆಕ್ಸ್ಟ್ ಮ್ಯಾಚಿಂದ. ಖಂಡಿತ ಸರ್. ನೀವು ಪುಟ್ಟಾಣಿ ಮಾತನಾಡಬೇಕಾದ್ರೆ ನೀವು ಅಬ್ಸರ್ವ್ ಮಾಡ್ತಾ ಇದ್ರಿ, ಏನು ಅಬ್ಸರ್ವೇಷನ್ ಅಂತ ಹೇಳ್ತಾ ಇದ್ರಿ. ಎಷ್ಟು ಚೆನ್ನಾಗಿ ಆ ಲಾಸ್ಟ್ ಬಟ್ 1 ಓವರ್ ಅನ್ನ ಎಕ್ಸ್ಪ್ಲೇನ್ ಮಾಡ್ತಾ ಇದ್ರು ಅವರು ಅಂತ. ಚಿಕ್ಕ ಪುಟ್ಟ ಮಕ್ಕಳ ಅಬ್ಸರ್ವೇಷನ್ ನೋಡಿ. ಪುಟ್ಟ ಮಗು ಮ್ಯಾಚ್ ನೋಡಿ ಅಷ್ಟು ಟಯರ್ಡ್ ಆಗಿದ್ರು ಕೂಡ ಎಷ್ಟು ಕಾನ್ಫಿಡೆಂಟ್ ಆಗಿ ನಮ್ಮ TV9 ಜೊತೆ ಮಾತಾಡಿದ್ರು. ಅದು ಇವತ್ತು ಏನು ಇದೆಯಲ್ಲ ಕ್ರಿಕೆಟಲ್ಲಿ, ಅದು ಕಿಚ್ಚು ಇವತ್ತೇನೇ ಇದ್ರೆ ಅದು ಕಿಚ್ಚು ಅದು ನೋಡಿ. ಬಟ್ ತುಂಬ ಖುಷಿ ಆಯ್ತು ಪುಟ್ಟಂದು ಅಬ್ಸರ್ವೇಷನ್ಸ್, ಅವ್ರು ಮಾತಾಡೋ ರೀತಿ. ಮನೆ ಹೋಗಿ ಅವ್ರು ಮನಗ್ಬೋದು. ಬಟ್ ಒಳಗಡೆ ಕ್ರಿಕೆಟ್ದು 3 ಓವರ್ ಅವ್ರು ನೋಡಿರೋದು ಯಾವ ಇವರೆಲ್ಲ ಏನಾದ್ರೆ ಸೆಟ್ಟಿಂಗ್ ಎಕ್ಸಾಂಪಲ್. ನಾವು ಕೆಲವರು ಯಾರೋ ಕ್ರಿಕೆಟರ್ಸ್ ಇದ್ರೆ ಎಲ್ಲ ಒಂಥರ ಸಪ್ಪು ಮಕ್ಕ ಹಾಕೊಂಡಿರ್ತಾರೆ, ಶೆಲ್ಫಿಶ್ಗಳು ಇರ್ತಾರೆ. ಆ ಹುಡುಗರು ನೋಡಿ ಕಲಿಯೋದು ಬೇಜಾನಿದೆ. ಬಟ್ ಓವರ್ ಆಲ್ ಇನ್ನು ಕೆಲವರೆಲ್ಲೂ ಕೂಡ ಮಾತಾಡಿದ್ದು ನೋಡಿದೆ. ಬಟ್ ಎನರ್ಜಿ ನೋಡಿ ಯಾವ ರೀತಿ ಇದೆ ಅದು. ಅದೆಲ್ಲ ಇವತ್ತು ನಮ್ಮ ಕ್ರಿಕೆಟಲ್ಲಿ ಏನು ನಾವು ಸ್ವಲ್ಪ ಇವತ್ತು ಊಟ ಮಾಡ್ತಾ ಇದ್ದೀವಿ, ರೆವಿನ್ಯೂ ಬರುತ್ತೆ, ಪೆನ್ಷನ್ ಬರುತ್ತೆ ಅಂದರೆ ನಾವು ಕೂಡ ಅವ್ರನ್ನ ಹೊಗಳ್ಬೇಕಾಗುತ್ತೆ ಈ ಸಂದರ್ಭದಲ್ಲಿ. ನಿಜ ಹೇಳ್ಬೇಕಲ್ಲ, ಋಣ ಸಂದಾಯ ಕರೆಕ್ಟ್ ಹೇಳಿದ್ರೆ. ಫ್ಯಾನ್ಸ್ಗಿರೋ ವ್ಯತ್ಯಾಸನು ನೋಡಿ. ಕೊಹ್ಲಿ ಕ್ಯಾಚ್ ಬಿಟ್ಟಾಗ ಕೂಡ ನಿಂತವರಿಗೆ ಚಪ್ಪಾಳೆ ಹೊಡೆದು ಎನ್ಕರೇಜ್ ಮಾಡಿರೋರಿದೆ. ಅಫ್ಕೋರ್ಸ್ ಅಂತ ಸಪೋರ್ಟ್ ಎಲ್ಲ ಬ್ಯಾಟ್ಸ್ಮನ್ ಅಥವಾ ಎಲ್ಲ ಬೌಲರ್ಗಳಿಗೆ ಸಿಗ್ಲಿ ಅಂತ ಎಲ್ಲರೂ ಬಯಸ್ತಾರೆ. ಇನ್ ಅದರ್ ಹ್ಯಾಂಡ್ ನಾವು CSK ಕ್ಯಾಪ್ಟನ್ ಅವರನ್ನ ನೋಡಿದ್ರೆ ಅವರ ಕಾಮೆಂಟ್ ಸೆಕ್ಷನ್ ಅನ್ನ ಟರ್ನ್ ಆಫ್ ಮಾಡ್ಕೊಳ್ಳೋ ಪರಿಸ್ಥಿತಿಗೆ ತಂದಿಟ್ಟಿದ್ದಾರೆ CSK ಫ್ಯಾನ್ಸ್. 2 ಮ್ಯಾಚ್ ಸೋತಿರೋದಕ್ಕೆ, ಅವಾಗ ಇನ್ನೂ ಆಗಿರ್ಲಿಲ್ಲ RCB ವರ್ಸಸ್ CSK. ಇಟ್ಸ್ ಅದೊಂದು ಏನ್ ಹೇಳುತ್ತೆ, ಆತ್ಮಸ್ಥೈರ್ಯ ಕುಗ್ಗಿಸಿದಾಗ ಆಗಲ್ವಾ ಸರ್ ಬೈ ಫ್ಯಾನ್ಸ್? ಖಂಡಿತ. ಇವಾಗ ಫ್ಯಾನ್ಸ್ ಇಂದಾನೆ ಅರ್ಧ, ನಾನು ಹೇಳಿದೆ ನಿನ್ನೆ ಕೂಡ ಮಾತಾಡುವಾಗ, ಫ್ಯಾನ್ಸ್ ಇದ್ರಲ್ಲ ಇವತ್ತು ಫ್ಯಾನ್ಸ್ ಅವ್ರದ್ದು ಚೇರಿಂಗು. ಇವಾಗ ಏನು ಒಂದು ಸೋಲೋ ಮ್ಯಾಚ್ ಇರುತ್ತೆ, ಅದು ಗೆಲ್ಸೋಕ್ಕೆ ಒಂದು ಹುಮ್ಮನ್ಸ್ ಕೊಡುತ್ತೆ, ಅದರಲ್ಲಿ ಚೇರ್ ಮಾಡ್ತಾ ಇರ್ತಾರೆ. ಬಟ್ ಇವಾಗ ನಾವು ಬೌಲಿಂಗ್ದು ಡಿಪಾರ್ಟ್ಮೆಂಟ್ ತೊಗೊಂಡ್ರೆ, ಇವಾಗ ಬೌಲಿಂಗ್ ಸಪೋಸ್ ನಾನೇ ಇರ್ತೀನಿ ಅಂತ ತಿಳ್ಕೊಂಡು ಇವಾಗ RCBಲಿ ಇವಾಗ ಡೆಪ್ತ್ ಓವರ್ ಆಗ್ತಾ ಇರ್ತೀನಿ, ಸ್ವಲ್ಪ ಬಾಡಿ ಲ್ಯಾಂಗ್ವೇಜ್ ಎಲ್ಲ ಕುಗ್ಗೋ ಇರುತ್ತೆ, ಅದು ಕ್ಯಾಚ್ ಬಿಟ್ಟಿರ್ತಾರೆ.
ಒಂದು ಸ್ವಲ್ಪ ಶಾರ್ಟ್ ಬೌಂಡ್ರೀಸ್ ಇರುತ್ತೆ. ಆವಾಗ ಕ್ರೌಡ್ ಎಂಕರೇಜ್ ಮಾಡಿದಾಗ ಇನ್ನೂ ಸ್ವಲ್ಪ ಎಫರ್ಟ್ ಆಗ್ತಾ ಇರ್ತೀವಿ. ಬಟ್ ಕ್ರೌಡ್ದು ಕಾಂಟ್ರಿಬ್ಯೂಷನ್ನು ತುಂಬಾ ಇದೆ. ಇವತ್ತು ಬಿರ್ಲಾ ಅವರು ಒಂದು 16,000 ಕೋಟಿಗೆ ಅದು RCB ತೊಗೊಂಡವ್ರು ಅಂದರೆ ನೀವು ಲೆಕ್ಕ ಹಾಕಿ ನಮ್ಮ ಫ್ಯಾನ್ಸ್ ಯಾವ ಸ್ಟ್ಯಾಂಡರ್ಡಿಗೆ ತೊಗೊಂಡೋಗಿ ಇಟ್ಟಿದ್ದಾನೆ ಅಂತ. ಅದು ಬ್ಯಾಂಗ್ಳೂರ್ ಫ್ಯಾನ್ಸ್. ಅದು ನೀವೇನಂದ್ರೆ ಈಗ ಮುಂಚೆ ಎಲ್ಲ ಆದರೆ ಬರೀ 12,000 ಇತ್ತು, ಇವಾಗ 16,000 ತೊಗೊಂಡವ್ರು ಅಂದರೆ ಆ ಬ್ರ್ಯಾಂಡ್ ವ್ಯಾಲ್ಯೂ ಯಾವ ರೀತಿ ಇದೆ ಏನೇ ಇರಲಿ. ಅದಕ್ಕೆ ನೋಡಿ ವಿರಾಟ್ ಕೊಹ್ಲಿ ಕೂಡ ನಮ್ಮ ಬಂದರೆ ಬೆಂಗಳೂರಿಗೆ ಅವ್ರು ತುಂಬ ಇಷ್ಟಪಡ್ತಾರೆ, ನಮ್ಮ ಕ್ರೌಡ್ನಾಗಲಿ ಇವ್ರನ್ನೆಲ್ಲ. ಅದರಿಂದ ನಾವು ಅವರು ಕೂಡ ವಾಪಸ್ ಕೊಡ್ತಾ ಇದ್ದಾರೆ. ಬಟ್ ಏನಂದರೆ ಓವರ್ ಆಲ್ ಕ್ರಿಕೆಟ್ ಬಗ್ಗೆ ಮಾತಾಡಿದ್ರೆ ಇವತ್ತು ಕ್ರಿಕೆಟ್ ಗೆದ್ದಿದೆ ಅಂತ ಹೇಳಕ್ಕೆ ಬಯಸ್ತೀನಿ. ಚೈತ್ರ, ನೀವು ಹೇಳಿದ ನಿಜ ಸರ್, ಫ್ಯಾನ್ಡಮ್ ಮ್ಯಾಟ್ರ್ ಆಗುತ್ತೆ. WPL ಆಡಿಲ್ವಲ್ಲ ಈ ಬಾರಿ ಚಿನ್ನಸ್ವಾಮಿಯಲ್ಲಿ. ಲೆಸಲ್ಲಿಲಿ ಪರ್ಫಾರ್ಮೆನ್ಸ್ ಅನ್ನ ಎಲ್ಲ ನೋಡಿದಾಗ ಅಥವಾ RCB ಫ್ಯಾನ್ಸ್ ಪರ್ಫಾರ್ಮೆನ್ಸ್ ನೋಡಿದಾಗ ಹೇಳ್ತಾ ಇದ್ದಿದ್ದು ಅದೇ. ನಮ್ಮ ಕ್ಯಾಪ್ಟನ್ ಕೂಡ ಹೇಳ್ತಾ ಇದ್ರು, ಸ್ಮೃತಿ ಮಂದನ್ ಅವರು, ಈ ಮ್ಯಾಚ್ ಚಿನ್ನಸ್ವಾಮಿಯಲ್ಲಿ ಆಡಬೇಕಿತ್ತು ನಾವು, ಅವಾಗ ನಿಮಗೆ ಸಿಗೋ ಸಪೋರ್ಟ್ ಅದು ಬೇರೆ ಲೆವೆಲಲ್ಲೇ ಇರ್ತಾ ಇತ್ತು, ನೀವು ಅದನ್ನ ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂತ ಈಗ ಇರುವಂತ RCB ಪ್ಲೇಯರ್ಸ್ಗಳಿಗೆ ಹೇಳ್ತಾ ಇದ್ರು. ಆಸ್ ಯು ಟೋಲ್ಡ್, ಫ್ಯಾನ್ಸ್ ಚಿಯರ್ ಅಪ್ ತುಂಬಾ ಮ್ಯಾಟರ್ ಆಗುತ್ತೆ ಅಂತ. ಇಲ್ಲೂ CSK 3 ಬ್ಯಾಕ್ ಟು ಬ್ಯಾಕ್ ವಿಕೆಟ್ ಅನ್ನ ಕಳ್ಕೊಂಡಾಗ ಅಗೇನ್ ಹಾಗೆ ಆಗಿರುತ್ತೆ ಅಲ್ವಾ ಸರ್, ಫೇಸ್ ಮಾಡೋದಕ್ಕೆ ಕಷ್ಟ ಆಗಿರುತ್ತೆ ಅಥವಾ ಡಿಸ್ಟರ್ಬ್ ಆಗಿರ್ತಾರೆ, ಎಂಟೈರ್ ಟೀಮ್ ಡಿಸ್ಟರ್ಬ್ ಆಗಿರುತ್ತೆ. ಬಟ್ ಟಾಸ್ ಗೆದ್ದಾಗ ಆಕ್ಚುಲಿ CSK ಅಡ್ವಾಂಟೇಜ್ ಸೈಡ್ ಅಲ್ಲಿ ಇತ್ತು ಅನ್ನೋ ಪಿಕ್ಚರ್ ಇತ್ತಲ್ವಾ. ಚಿನ್ನಸ್ವಾಮಿ ಸ್ಟೇಡಿಯಂ ಆ ಪಿಚ್ ಬಂದು ಚೇಸಿಂಗ್ ಗೆ ಹೆಲ್ಪ್ಫುಲ್ ಇರುತ್ತೆ. ಸೊ CSK ಅಪರ್ ಹ್ಯಾಂಡಲ್ ಇದೆ ಅನ್ನೋ ಫೀಲ್ ಅಲ್ಲೇ ಮ್ಯಾಚ್ ಸ್ಟಾರ್ಟ್ ಆಗಿದೆ. ಧೋನಿ ಇದ್ರೆ ಆ ಥರ ನಾವು ಪ್ರೆಡಿಕ್ಟ್ ಮಾಡ್ಬೋದಾಯ್ತು. ಬಟ್ ಧೋನಿ ಇರಲಿಲ್ಲ. ಇವತ್ತು ಗಾಯಕ್ವಾಡ್ ಅವರು ಅದನ್ನು ಲೀಡ್ ಮಾಡಿದ್ರು. ಅದ್ರ ಜೊತೆ ಸಂಜು ಸ್ಯಾಮ್ಸನ್ ಇದ್ದರು ನೋಡಿ. ಅದಕ್ಕೆ ಹೇಳಿದೆವು, ಇವತ್ತು ಸಂಜು ಸ್ಯಾಮ್ಸನ್ ವಿಫಲ ಇವತ್ತು ಒಂದು ಸೋಲು ಕೂಡ ಕಾರಣ ಆಯಿತು ಚೆನ್ನೈ ಸೂಪರ್ ಕಿಂಗ್ಸ್. ಬಟ್ ಕ್ರಿಕೆಟಲ್ಲಿ ನಾವು ಮಾತಾಡಿದ್ರೆ ಇಟ್ಸ್ ಬೋಟ್ಸ್ ಬರ್ತಾ ಇರುತ್ತೆ, ಎಕ್ಸ್ಪೋರ್ಟ್ ಕಾಮರ್ಸ್ಗಳು ಮಾತಾಡ್ತಾರೆ. ಇವಾಗ ನೀವು ನೋಡ್ತಾ ಇರ್ಬೇಕು ಕ್ರಿಕೆಟಲ್ಲಿ ಆಟದಲ್ಲೋದ್ರೆ ಇದು ಮಾಡ್ಬೋದಾಯ್ತು, ಇಲ್ಲ ಮೆಟ್ರೋಲ್ ಹೋದ್ರೆ ಇದು ಮಾಡ್ಬೋದಾಯ್ತು, ಅದು ಮಾಡ್ಬೋದಾಯ್ತು ಅಂತ ಎಲ್ಲ ಕಾಮೆಂಟ್ಸ್ಗಳಿರುತ್ತೆ. ಬಟ್ ನಾನು ಆ್ಯಸ್ ಎ ಕೋಚ್ ಆಗಿ, ಅದು ಪ್ರೊಫೆಷನ್ ಕೋಚ್ ಆಗಿದೆ, ನಾವು ಏನಂದ್ರೆ ಎವ್ರಿ ಬಾಲು ಎವ್ರಿ ಸೆಕೆಂಡು ನಾವು ಫೋಕಸ್ ಮಾಡ್ತಾ ಇರ್ತೀವಿ. ಇದಂದರೆ ಮೊಮೆಂಟಮ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇದು ಸ್ಟ್ರಾಟಜಿ ಬ್ರೇಕ್, ಅದು ಬ್ರೇಕಲ್ಲಿ ಯಾವ ಥರ ಬೌಲಿಂಗ್ ಚೇಂಜ್ ಮಾಡೋದು. ಇವತ್ತು ನೋಡಿದ್ವಿ ಒಟ್ಟಾರೆ ಇವತ್ತು ಬ್ಯಾಟಿಂಗ್ ನೀವು 240 ಕಲೆ ಆಗಿದಾಗ ನಾವು ಚೈತ್ರ ಕೂಡ ಕ್ರಿಕೆಟ್ ಪ್ರೊಫೆಷ್ನಲ್ ಆಡ್ತಿದ್ರೆ, ನೀವು ಆಡ್ತಿದ್ರೆ ನೀವು ಕೂಡ ಒಂದು 4 ಓವರ್ ಬೌಲಿಂಗ್ ಮಾಡ್ಬೋದು. ಆ ಥರ ಪರಿಸ್ಥಿತಿನೇ ಇವತ್ತೊಂದು ನಿರ್ಮಾಣ ಮಾಡಿದ್ದಾರೆ ಇವತ್ತು ನಮ್ಮ RCB ಅವರು. ಸೊ ಬೌಲರ್ಸ್ ಮೇಲೆ ಪ್ರೆಷರ್ ಇರಲಿಲ್ಲ ಅಂತೀರ ಹಂಗಿದ್ರೆ? ಖಂಡಿತ. ಇವತ್ತು ಬೌಲರ್ಸ್ಗಳ ಮೇಲೆ ಇವಾಗ 240 RCB ಹೊಡೆದ್ಮೇಲೆ ನೀವು ಬೌಲಿಂಗ್ ಮಾಡಬೇಕಂದ್ರೆ ಫಸ್ಟ್ ನೋಡಿ, ಫಸ್ಟ್ 3 ವಿಕೆಟ್ ಏನು ಕಳ್ಕೊಂಡ್ರೆ ಆ ಪ್ರೆಷರಿಂದ 240 ಚೇಸ್ ಮಾಡಬೇಕು. ಪವರ್ ಪ್ಲೇ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಪವರ್ ಪ್ಲೇಯಲ್ಲಿ 6 ಓವರ್ ಆಲ್ಮೋಸ್ಟ್ ಒಂದು 80 ರನ್ ನೋಡಿದರೆ ಒಂದು 2 ವಿಕೆಟ್ ಕಳ್ಕೊಂಡು ಒಂದು 10 ಬರ್ತಾ ಇದ್ರು. ಬಟ್ 46 ರನ್ನಲ್ಲಿ ಇದು ಸೋಲೋದಿದೆಯಲ್ಲ, ಅದು ಬಿಗ್ ಮಾರ್ಜಿನ್ ಈ 2020ಲಿ. ಬಟ್ ಸರ್, ಚಿನ್ನಸ್ವಾಮಿಲಿ ಈಗ ನಾವು ಶಾರ್ಟ್ ಬೌಂಡ್ರೀಸು, ಹೆವಿ ರನ್ಸ್ ಬರುತ್ತೆ ಅನ್ನೋದೆಲ್ಲ ಮಾತಾಡ್ತೀವಿ. ಬಟ್ ಇವತ್ತು ನಾವು ಸ್ಟಾರ್ಟಿಂಗ್ RCB ಬ್ಯಾಟಿಂಗ್ ನೋಡುವಾಗ ತುಂಬ ಹಾರ್ಡ್ ಹಿಟ್ಟಿಂಗ್ ಇತ್ತು, ತುಂಬ ಸ್ಟ್ರಗಲಿಂಗ್ ಇತ್ತು. ಸಾಲ್ಟ್ ಆಗಲಿ, ವಿರಾಟ್ ಕೊಹ್ಲಿ ಆಗಲಿ, ಆಮೇಲೆ ಬಂದವರು ತುಂಬ ಟ್ರೈ ಮಾಡಿದ್ರು, ಬಾಲು ಬೌಂಡ್ರಿವರೆಗೆ ರೀಚ್ ಆಗ್ತಾ ಇರಲಿಲ್ಲ. ತುಂಬ ಎಫರ್ಟ್ ಇದ್ದು, ಬ್ಯಾಟು ಸ್ಲೈಡ್ ಆಗ್ತಾ ಇತ್ತು. ಆ ಥರ ಯಾಕೆ ಆಗ್ತಾ ಇತ್ತು ಇವತ್ತು ಅಂತ ನೋಡಿ. ವಿಕೆಟ್ ಇದೆಯಲ್ಲ, ವಿಕೆಟ್ ನೀವು ಸರ್ಫೇಸ್ ನೋಡೋದು, ವಿಕೆಟಲ್ಲಿ ಎಲ್ಲ ಕ್ರ್ಯಾಕ್ಸ್ಗಳಿತ್ತು. ಅಂದರೆ ಬೆಳಿಗ್ಗೆ ಸ್ವಲ್ಪ ಹ್ಯೂಮಿಡ್ ಇತ್ತು. ಅದೇನಾಗುತ್ತೆ, ಅದು ಸ್ವಲ್ಪ ವಾಟ್ರಿಂಗ್ ಎಲ್ಲ ಮಾಡ್ತಾ ಇರ್ತಾರೆ. ಅದು ನಮ್ಮದು ಸ್ಯಾಂಡ್ ಬೇಸ್ಡ್ ಗ್ರೌಂಡ್ ಇರೋದ್ರಿಂದ ಅದರಿಂದ ಸ್ವಲ್ಪ ಎಲ್ಲ ಕ್ರ್ಯಾಕ್ ಆಗ್ತಾ ಇರುತ್ತೆ. ಅದು ಸ್ವಲ್ಪ ನೋಡ್ಬೋದು ವಿಕೆಟ್ಗಳಿಗೆ ಅವರು ಔಟ್ ಆಗಿದ್ದೆಲ್ಲ ಸ್ಟಾಪ್ ಆಗಿ ಬಂತು. ಲಾಸ್ಟಲ್ಲಿ ಬಿಗ್ ಹಿಟ್ ಹೊಡ್ಕೋಬೇಕಾದ್ರೆ ಇವಾಗ ವಿರಾಟ್ ಕೊಹ್ಲಿ ಆಗಿದ್ದು ನೋಡ್ಬೋದು. ಆಮೇಲೆ ಬ್ಯಾಟಿಂಗು ಸ್ಟ್ರೈಟ್ ಹೊಡಿವಾಗ ವಿರಾಟ್ ಕೊಹ್ಲಿ ಗ್ರಿಪ್ಪು ಕೂಡ ರೊಟೇಟ್ ಆಗ್ತಾ ಇತ್ತು. ಅದೆಲ್ಲ ಸ್ವಲ್ಪ ಸ್ಟಾಪ್ ಆಗಿ ಬರ್ತಾಯಿತ್ತು. ಆಮೇಲೆ ಮ್ಯಾಚ್ ಆಗ್ತಾ ಸ್ವಲ್ಪ ಡ್ಯೂ ಕಂಡೀಷನ್ ಬಂತು, ಬಾಲ್ಗೆ ಬ್ಯಾಟಿಗೆ ಬರೋದು. ಅದರಿಂದ ನೋಡಿ, ಅದು ಲೆಫ್ಟ್ ರೈಟ್ ಕಾಂಬಿನೇಷನ್ ಇಂಪಾರ್ಟೆಂಟ್. ಆ ಲೆಫ್ಟ್ ರೈಟ್ ಕಾಂಬಿನೇಷನ್ ಇಂದಾನೆ 240+ ಇದು ಕಾರಣ ಆಯಿತು. ಈ ಫಾರಿನ್ ಪ್ಲೇಯರ್ಸ್ ಗಳ ಹಣಾಹಣಿ ಯಾವ ರೀತಿಯಾಗಿತ್ತು ಅಂತ ನಿಮ್ಮ ಹತ್ರ ಕೇಳ್ತೀನಿ ಸರ್. ಓಟನ್ ಬೌಲಿಂಗ್ ಮಾಡ್ಬೇಕಾದ್ರೆ ಟಿಮ್ ಡೇವಿಡ್ ಬಾರಿಸಿರುವಂತ ರೀತಿ ಅದನ್ನ ಕೇಳ್ತೀನಿ. ಅದಕ್ಕೂ ಮುಂಚೆ ಅಭಿಮಾನಿಗಳ ಸಂಭ್ರಮ ಹೇಗಿದೆ ಅನ್ನೋದನ್ನ ನೋಡೋಣ ಬನ್ನಿ. ನಾವು ಇವತ್ತು ನಿಮ್ಮ ಜೊತೆ ಪಾರ್ಟ್ನರ್ಶಿಪ್ ಸ್ಟಾರ್ಟ್ ಮಾಡಿದ್ದೀವಿ. ಸ್ವಲ್ಪ ದೇವದತ್ ಪಡಿಕ್ಕಲ್ ಚೆನ್ನಾಗಿ ಆಡಿದ್ರು ಇವತ್ತು. ವಿರಾಟ್ ಕೊಹ್ಲಿ ಫೀಲ್ಡಿಂಗು, ಅವ್ರ ಕ್ರೇಜು ಇನ್ನೂ ಮುಗಿದಿಲ್ಲ. ನೆಕ್ಸ್ಟ್ ವರ್ಷ, ಈ ವರ್ಷನೂ ಕಪ್ ನಾವೇ ಎತ್ತುತ್ತೀವಿ ಅಂತ ನಮಗೆ ಭಾಳ ಆಸೆ ಇದೆ. ಸೊ ಪೂರ ಟೀಮ್, ಫುಲ್ ಟೀಮ್ ಚೆನ್ನಾಗಿ ಆಡಿದೆ. RCB ಆಗಲಿ. RCB ಸೂಪರ್ ಆಗಿತ್ತು, ಚೆನ್ನಾಗಿ ಆಡಿದ್ದಾರೆ, ತುಂಬ ಇಷ್ಟ ಆಯಿತು. ವಿರಾಟ್ ಕೊಹ್ಲಿ ಬಿಗ್ ಫ್ಯಾನು, ಸೂಪರ್ ಇತ್ತು. ಮ್ಯಾಚ್
ಚೆನ್ನಾಗಿತ್ತು, ತುಂಬಾ ಚೆನ್ನಾಗಿತ್ತು. ಟಕ್ಕರಾಗಿ ಮ್ಯಾಚ್ ಇತ್ತು. ವಿರಾಟ್ ಕೊಹ್ಲಿ ಚೆನ್ನಾಗಿ ಆಡಿದಾನೆ, ಎಲ್ಲರೂ ಚೆನ್ನಾಗಿ ಆಡಿದಾನೆ. ಲಾಸ್ಟ್ ಅಲ್ಲಿ RCB ಗೆಲ್ಲಿದ್ದಾರೆ. ಮತ್ತೆ ಈ ಸಲ ಕಪ್ ನಮ್ದು. ಥ್ಯಾಂಕ್ ಯು. Last ball was amazing. Virat catch was out. It was my first experience. It's amazing. Amazing. Me with my colleagues. Amazing, amazing, amazing. Virat, myself Shazia. Thank you. ಇವತ್ತು ಮ್ಯಾಚ್ ತುಂಬಾ ಅಂದರೆ ತುಂಬ ಚೆನ್ನಾಗಿತ್ತು. ಎಲ್ಲರೂ ಬ್ಯೂಟಿಫುಲ್ ಆಗಾರು, ಪರ್ಫೆಕ್ಟ್ ಫುಟ್ವರ್ಕು, ಕಾನ್ಸಂಟ್ರೇಷನು, ಟೈಮಿಂಗು ಎಲ್ಲನೂ ಚೆನ್ನಾಗಿ ಆಡ್ತು. ಜಾಸ್ತಿ ಹೊಡೆದಿದ್ದಂದರೆ 6, 4. ಟಿಮ್ ಡೇವಿಡ್ ಲಾಸ್ಟ್ ಓವರ್ಸಲ್ಲಿ, ಡೆಪ್ತ್ ಓವರ್ಸಲ್ಲಿ ಜಾಸ್ತಿ ರನ್ ಸ್ಕೋರ್ ಮಾಡಿದ್ರು ಅವರು. ತುಂಬ ಅಂದರೆ ತುಂಬ ಖುಷಿ ಆಯಿತು. ಬಾಲಿಂಗು ಚೆನ್ನಾಗಿ ಮಾರು ನಮ್ಮ ಇವರು ಕೃಣಾಲ್ ಪಾಂಡ್ಯ. ಖುಷಿ ಆಯ್ತಾ ನಿಂಗೆ? ತುಂಬ ಅಂದರೆ ತುಂಬ ಖುಷಿ ಆಯಿತು ಸರ್. ಇವತ್ತು RCB ಎಷ್ಟು ಚೆನ್ನಾಗಿ ಆಡಿದ್ದಾರೆ ಅಂದರೆ ಯಾರು ಇಮೇಜಿನ್ನೇ ಮಾಡ್ಕೊಳಕ್ಕಾಗಲ್ಲ. ಫಸ್ಟ್ ಮ್ಯಾಚ್ ಬಂದಾಗ ಎಲ್ಲರೂ ಏನು ಹೇಳ್ತಾ ಇದ್ರು ಅಂದರೆ, ಸರ್ ನೆಕ್ಸ್ಟ್ ಮ್ಯಾಚ್ ಚೆನ್ನೈ ಅನ್ನೋರು. ನಾನು ಅವತ್ತು ಹೇಳಿದ್ದೆ ನೀವು TV9ಗೆ, ನೆಕ್ಸ್ಟ್ ಮ್ಯಾಚ್ ಚೆನ್ನೈ, ಆದರೆ ಚೆನ್ನೈ ಅಷ್ಟೇ. ಬಟ್ ಆಡೋದು RCBನೇ. ಬ್ಯೂಟಿಫುಲ್ ಆಗಿ ಆಡಿದ್ರು. ಒಬ್ಬೊಬ್ಬರು ಪ್ಲೇಯರು ಡೆಡಿಕೇಟೆಡ್ ಆಗಿ ಆಡಿದ್ರು. ಎಷ್ಟು ಚೆನ್ನಾಗಿ ಡೆಡಿಕೇಟೆಡ್ ಆಡಿದ್ರು ಅಂದರೆ, ಅಭಿಮಾನಿಗಳು ಚಿಯರ್ ಅಪ್ ಮಾಡೋದು ಸಂಭ್ರಮದ ಜೊತೆಗೆ ಮ್ಯಾಚನ್ನು ತುಂಬ ಚೆನ್ನಾಗಿ ನೋಡಿದ್ದಾರೆ, ತುಂಬ ಚೆನ್ನಾಗಿ ಮಾತನಾಡ್ತಾ ಇದ್ದಾರೆ ಅದ್ರ ಬಗ್ಗೆ. ಸರ್, ಬೌಲರ್ಸ್ ಬಗ್ಗೆ ಓವರ್ಟನ್ನು ಆಫ್ಕೋರ್ಸ್ ಬ್ಯಾಟಲ್ಲಿ ತುಂಬ ಚೆನ್ನಾಗಿ ಆಡ್ತಾರೆ. ಈ ಹಿಂದಿನ ಮ್ಯಾಚಲ್ಲೂ ಕೂಡ ನಾವು ನೋಡಿದ್ವಿ, ಇವತ್ತು ಕೂಡ ಅದ್ಭುತ ಪ್ರದರ್ಶನ. ಬಟ್ ಅವರದೇ ಓವರ್ನಲ್ಲಿ ಟಿಮ್ ಡೇವಿಡ್ ಹೊಡೆದಿರೋದು ಸರ್ 1 6, ಅಗೇನ್ 3 6, 1 4. ಸೊ ಆ ರೀತಿಯಾಗಿ ಒಂದು ಸ್ಕೋರ್ ಬೋರ್ಡನ್ನು ನೋಡಬೇಕಾದ್ರೆ ಬೌಲರ್ಸ್ಗಳಿಗೆ ಹೆಂಗೆ ಫೀಲ್ ಆಗುತ್ತೆ ಅಂತ ಆಸ್ ಅ ಬೌಲರ್ ನೀವು ಹೇಳಬೇಕು. ಅದೇ ನಾವು ಹೇಳಲ್ಲ, ಬರೀ ಇವಾಗ ಸಪೋಸ್ ಇದ್ದರೆ ಬೌಲರ್ಸ್ಗಳಿಗೆ ಒಂಥರ ಬಾಲಲ್ಲಿ ಚರ್ಮ ಇರ್ತದಲ್ಲ, ಕೊಕೊಬ್ರಾ ಬಾಲು 156 ಗ್ರಾಮ್, ಆ ಬಾಲ್ ಹೆಂಗೆ ಓಡಿಸ್ಕೊಂತಾರೋ ನಮಗೂ ಅದೇ ರೀತಿ ಫೀಲ್ ಆಗುತ್ತೆ ಬೌಲರ್ಸ್ಗಳಿಗೆ. ನಾವು ಇವಾಗ ಸಪೋಸ್ ಫಸ್ಟ್ ಬಾಲ್ ಇವಾಗ 6 ಓಡಿಸ್ಕೊಂಡು ವಾಪಸ್ ಬಂದು ಹೆಂಗೆ ಬೌಲಿಂಗ್ ಮಾಡಬೇಕು, ಅದು ಸಖತ್ತು ಪ್ರೆಷರ್ ಇರುತ್ತೆ ಬೌಲರ್ಸ್ಗಳು. ಇದೇನಿದು ಬ್ಯಾಟ್ಸ್ಮನ್ ಗೇಮು, ಹಿಂದೆಯಿಂದ ಕೂಡ ಬರೀ ಬ್ಯಾಟ್ಸ್ಮನ್ ಗೇಮ್ ಆಗೇ ಬಂದಿದೆ. ಇವಾಗ 2020 ಬಂದು ಅದೇ ತಿರ್ಗಾ ಸ್ಟಾರ್ಟ್ ಆಗಿದೆ. ನೀವು ನೋಡಿ, ಇದರಲ್ಲಿ ಸ್ವಲ್ಪ ಸ್ಕಿಲ್ಸ್ ಇರಬೇಕು. ಇವಾಗ ನಮ್ಮ ಭುವನೇಶ್ವರ್ ಕುಮಾರ್ ಆ ಥರ ಸ್ಕಿಲ್ಸ್ಗಳಿದ್ರೆ ಮಾತ್ರ ಇಲ್ಲಿ ನಾವು ಸರ್ವೇ ಆಗ್ತದೆ. ಭುವನೇಶ್ವರ್ ಕುಮಾರ್ ಯಾವ ರೀತಿ ಬೌಲಿಂಗ್ ಮಾಡ್ತಾರೆ, ಅದೇ ರೀತಿ ನಮ್ಮ ವಿನಯ್ ಕುಮಾರ್ ಅವರು ಕರ್ನಾಟಕದವ್ರು ಬೌಲಿಂಗ್ ಮಾಡ್ತಾಯಿದ್ರು. ಇದು ಹಾರ್ಡ್ ವರ್ಕು, ಸ್ಕಿಲ್, ಇದು ಕಂಟ್ರೋಲ್ ಇರಬೇಕು ಈ 2020 ಆಡಬೇಕಾದ್ರೆ. ಚೈತ್ರ, ನಿಜ. ಡಫಿ, ಅಭಿನಂದನ್, ಕೃಣಾಲ್, ಸುಯೇಶ್ ಅಂತೂ ತುಂಬಾ ಚೆನ್ನಾಗಿ ಕಂಟ್ರೋಲ್ ಮಾಡಿದ್ರು. ಫೈನಲಿ ಈ ಬಾರಿ ಡಿಫೆಂಡಿಂಗ್ ಚಾಂಪಿಯನ್ಸ್ 2 ಮ್ಯಾಚ್ ಆಡಿದ್ದಾರೆ, 2-2 ಅದ್ಧೂರಿಯಾಗಿ ಗೆದ್ದಿದ್ದಾರೆ. 2 ಮ್ಯಾಚಲ್ಲೂ 200+ ಇತ್ತು, ಒಂದು ಚೇಸಿಂಗ್ ಇತ್ತು. ಇವತ್ತಿನ ಮ್ಯಾಚು ಫಸ್ಟ್ ಬ್ಯಾಟಿಂಗ್ ಆಡಿದ್ರು. ವಾಟ್ ಎವರ್, ಅಟ್ ದಿ ಎಂಡ್ ಆಫ್ ದಿ ಡೇ RCB 2-2 ಮ್ಯಾಚ್ ಗೆದ್ದಿದೆ. ಸರ್, ಈಗ ಆನ್ ದಿ ಹೋಲ್ ಒಂದು ಚಿಕ್ಕ ಮಗುವಿಂದ ಹಿಡಿದು ಒಬ್ಬರು ವಯಸ್ಸಾದವರವರೆಗೂ ಅವ್ರವ್ರದ್ದೇ ಪರ್ಸ್ಪೆಕ್ಟಿವಲ್ಲಿ ಇವತ್ತಿನ ಮ್ಯಾಚ್ನ ಅನಲೈಸ್ ಮಾಡಿ ಪ್ರತಿಯೊಬ್ಬರು ಹೇಳ್ತಾ ಇದ್ರು, ನಾವು ನೋಡ್ತಾ ಇದ್ವಿ. ಬಿಗರ್ ಪರ್ಸ್ಪೆಕ್ಟಿವಲ್ಲಿ ಇವತ್ತಿನ ಎಂಟೈರ್ ಮ್ಯಾಚ್ ಫ್ರಮ್ ಬೋತ್ ದಿ ಸೈಡ್ ನೋಡಿದಾಗ ಮೋಸ್ಟ್ ಇಂಪಾರ್ಟೆಂಟ್ ಯಾವುದನ್ನ ನಾವು ತಿಳ್ಕೊಬೇಕನ್ಸುತ್ತೆ? ಇದು ಪ್ರಿಪ್ರೇಷನ್. ಇವಾಗ ಟೂರ್ನಮೆಂಟ್ಗಿಂತ ಮುಂಚೆ ಈಗ ಸಪೋರ್ಟ್ ಸ್ಟಾಫ್ಗಳು ಪ್ಲ್ಯಾನಿಂಗ್ ಮಾಡಿರೋದು, ಆ ಪ್ಲ್ಯಾನಿಂಗ್ನ ಎಕ್ಸಿಕ್ಯೂಟ್ ಮಾಡಿರೋದು, ಇದು ಓವರ್ ಆಲ್ ಸಪೋರ್ಟ್ ಸ್ಟಾಫ್ಗೂ ಕೂಡ ಸಲ್ಲುತ್ತೆ. ಯಾಕಂದರೆ ಒಬ್ಬ ಕೋಚ್ ಆಗಿ ಒಂದು ಒಳ್ಳೆ ವಿಡಿಯೋ ಅನಲಿಸ್ಟು, ಫಿಸಿಯೋ, ಟ್ರೈನರ್ಸು, ಇದರಿಂದ ಲಾಸ್ಟ್ ಒಂದು 2 ತಿಂಗಳಿಂದ ವರ್ಕ್ ಮಾಡಿದ್ದಾರೆ. ಇವಾಗ ರೋಮು ಹೆಂಗೆ ಒಂದ್ಸಲಿ ಬಿಲ್ಟ್ ಮಾಡಬೇಕಂದ್ರೆ ಎಷ್ಟು ಕಷ್ಟ ಆಗುತ್ತೆ, ಅದೇ ರೀತಿ ಇದು ಬಿಲ್ಡಿಂಗ್ ಇದು ಪ್ರೋಸೆಸ್ ಇದೆಯಲ್ಲ, ಅದು ಕೂಡ ತುಂಬ ಚೆನ್ನಾಗಿದೆ. ಯಾಕಂದರೆ ಇವಾಗ ಟ್ಯಾಲೆಂಟ್ ಸ್ಕೌಟ್ ಇರ್ಬೋದು, ಅವ್ರುಗಳೆಲ್ಲ ಕೆಲಸ ಮಾಡಿರೋದ್ರಿಂದ ಇವಾಗ ಒಂದು ಸ್ಟಾರ್ಟ್ ಆಗಿದೆ. ಇವಾಗ ಫೌಂಡೇಶನ್ ಮನೆ ಕಟ್ಟಬೇಕಾದ್ರೆ ನಿಮಗೆ ಹೆಂಗೆ ಭೂಮಿನ ಅಳತೆ ಹಾಕ್ಬಿಟ್ಟೆಲ್ಲ ಫೌಂಡೇಶನ್ಗಳಾಗ್ತಿವೆ, ಅದಾಗಿ ಗಣೇಶ್ ಸತೀಶ್ ಅವರು ಕೂಡ ಕರ್ನಾಟಕದವರು, ಅವರು ಟ್ಯಾಲೆಂಟ್ ಸ್ಕೌಟಲ್ಲಿ ಇದ್ದವರು, ಅವ್ರುಗಳೆಲ್ಲ ಒಂದು ಮಾಡಿ ಇವಾಗ 2-2 ಗೆದ್ದಿದ್ವಿ. ಇದನ್ನ ಮೊಮೆಂಟಮ್ ನಾವು ಬಿಲ್ಟ್ ಮಾಡಿದ್ರೆ ಪರವಾಗಿಲ್ಲ, ಅಂದೇ ಕ್ಯಾರಿ ಮಾಡ್ಕೊಂಡ್ರೆ ಚಾಂಪಿಯನ್ ಸೈಡ್ ಆಗಿ ಫಸ್ಟು ನಾವು ಒಂದು 8 ಮ್ಯಾಚ್ ಗೆದ್ದುಬಿಡ್ತೀವಿ, ಮಧ್ಯ ಒಂದು 3 ಮ್ಯಾಚ್ಗಳು ಸೋತ್ಬಿಡ್ತೀವಿ, ಆ ಥರ ಆಗ್ಬಾರ್ದು. ಬಟ್ ಓವರ್ ಆಲ್ ಇದೇನೆಂದರೆ ಯಾಕಂದರೆ ಹತ್ತಿರದಿಂದ ನಾನು RCB ಪ್ರಾಕ್ಟೀಸ್ಗಳನ್ನ ನೋಡ್ತಾ ಇದ್ದೀನಿ, ತುಂಬ ಚೆನ್ನಾಗಿ ಟೀಮ್ನ ಬಿಲ್ಟ್ ಮಾಡಿದ್ದಾರೆ. ಅವ್ರ ಓನರ್ಸ್ ಆಗಿರ್ಬೋದು, ಟ್ಯಾಲೆಂಟ್ ಸ್ಕೌಟ್ ಆಗಿರ್ಬೋದು, ಕೋಚಸ್ ಆಗಿರ್ಬೋದು, ಎಲ್ಲ ಸೀನಿಯರ್ ಪ್ಲೇಯರ್ಸು, ಎಲ್ಲರಿಂದ ಒಂದು ಇದನ್ನು ಟಿವಿಲೇ ಕಾಣಿಸ್ತಾ ಇದೆ. ಅದರಿಂದ ಈ ಒಂದು ರಿಸಲ್ಟ್ ಬಂದಿರೋದು. 2 ಫ್ರಾಂಚೈಸಿಯಲ್ಲಿ ಆಡಿರೋರ್ ಫೀಲ್ ಹೆಂಗಿರುತ್ತೆ ಸರ್? ಶಿವಮ್ ದುಬೆ ಒಂದು ಕ್ವೆಶ್ಚನ್ ಕೂಡ ನೋಡಿದೆ ನಾನು IPL ಆಗ್ತಾ ಇರ್ಬೇಕಾದ್ರೆ. 2 ಫ್ರಾಂಚೈಸಿಯಲ್ಲಿ ಆಡಿರೋರು ಶಿವಮ್ ದುಬೆ ಇತ್ತೀಚೆಗೆ 2020 ವರ್ಲ್ಡ್ ಕಪ್ ಗೆದ್ದಿ ಅವರೊಂದು ಉತ್ತಂಗದಲ್ಲಿದ್ರು. ಇವಾಗ ಸೋತಿ ಅವ್ರದ್ದು ಬಾಡಿ ಲ್ಯಾಂಗ್ವೇಜ್ ಎಲ್ಲ ಸ್ವಲ್ಪ ಕೆಳಗಡೆ ಕುಗ್ಸಿದ್ದಾರೆ ನಮ್ಮ RCB ಅವರು. 13 ಬಾಲ್ಗೆ 18 ರನ್ನು.
ಔಟ್ ಆದ್ರು. ಇವಾಗ ನಾವು ನಿನ್ನೆ ಮಾತಾಡಿದಾಗ ಕೂಡ ಶುಭಮ್ ದುಬೆ ಬಗ್ಗೆ ಸಖತ್ತು ನಾವು ನಿರೀಕ್ಷೆ ಮಾಡಿದ್ವು, ಅವರೊಂದು ಮ್ಯಾಚ್ ವಿನ್ ಆಗ್ತಾರೆ, ಮ್ಯಾಚ್ ಗೆಲ್ಲಿಸ್ತಾರೆ ಅಂತ. ಬಟ್ ಇದೇನಂದರೆ ಟೀಮ್ ಗೇಮು. ಇವಾಗ ನೋಡಿ ಫಸ್ಟು ಟಾಪ್ ಆರ್ಡ್ರು ಅವರು ಕೊಲ್ಯಾಪ್ಸ್ ಆದರು. ಆ ಕೊಲ್ಯಾಪ್ಸ್ ಆಗಿರೋದ್ರಿಂದ ಇದು ಆಲ್ಮೋಸ್ಟ್ ಇವರು ಒಂದು ಏನು ಸೋಲು ಬಂದು ನಿಂತಿದ್ದಾರಲ್ಲ ಅದು ಟಾಪ್ ಆರ್ಡ್ರು ಕೊಲ್ಯಾಪ್ಸ್ ಅಂತ ಹೇಳಿದ್ರು. ಅದೇ ರೀತಿ ನಮ್ಮ ಬೌಲರ್ಸ್ RCB ಬೌಲರ್ಸು ಭುವನೇಶ್ವರ್ ಕುಮಾರ್ ಹಿಡಿದು ಕುನಾಲ್ ಪಾಂಡ್ಯ ಇವರೆಲ್ಲ ತುಂಬ ಅದ್ಭುತವಾಗಿ ಬೌಲ್ ಮಾಡಿದ್ರು. ಅದರಿಂದ ಇದು ಒಟ್ಟಾರೆ ಇದು ಆಲ್ರೌಂಡ್ ಫಾರ್ಮ್ ಅಂತ ಹೇಳಕ್ಕೆ ಬರ್ತೀನಿ. ಆಲ್ಮೋಸ್ಟ್ ಇವಾಗ ಎಲ್ಲ ಟೀಮ್ಗಳು ಕೂಡ ಅಕೌಂಟ್ ಓಪನ್ ಮಾಡಿದೆ. ಒಂದೇ CSK ಒಂದೇ ಇನ್ನುವರೆಗೂ ಕೂಡ ಗೆಲುವನ್ನ ದಾಖಲಿಸದೇ ಇರೋದು. CSK ಬಿಟ್ಟು ಸರ್ RCB ಬಗ್ಗೆನೇ ಮಾತನಾಡೋದಾದ್ರೆ ನಾವು RCB ಅಲ್ಲಿ ಮುಂಬರೋ ಮ್ಯಾಚ್ಗಳಲ್ಲಿ ಪ್ಲೇಯಿಂಗ್ 11 ಅಲ್ಲಿ ಈ ರೀತಿಯ ಚೇಂಜಸ್ ಮಾಡ್ಕೊಂಡ್ರೆ ಉತ್ತಮ ಅಂತ ಇವತ್ತಿನ ಮ್ಯಾಚ್ ಅಲ್ಲಿ ಏನಾದರೂ ನಿಮ್ಗೆ ಹಾಗೆ ಅನ್ಸಿದೆ? ಸ್ವಲ್ಪ ಚೇಂಜಸ್ ಮಾಡಬೇಕಾದ್ರೆ ಇವಾಗ ಬೇರೆ ಅವೇ ಗ್ರೌಂಡಲ್ಲಿ ಆಡಬೇಕಾದ್ರೆ ವಿಕೆಟ್, ಸರ್ಫೇಸ್, ಆಪೋಸಿಷನ್ ಟೀಮು, ಆ ಕಾಂಬಿನೇಷನ್ಗಳು ಅದ್ರ ಬಗ್ಗೆ ನಾವು ವರ್ಕ್ ಮಾಡಬೇಕಾಗುತ್ತೆ. ಅರ್ಥ ಆಯ್ತಲ್ಲ? ಅದೇ ರೀತಿ ನಾವು ಇವಾಗ ನೀವು ನೋಡ್ತಾರೆ ಎಕ್ಸ್ಪರ್ಟ್ಗಳು ಇರ್ತಾರೆ, ಕಾಮೆಂಟ್ರಿ ಅವ್ರು ಮಾಡೋರು ಇರ್ತಾರೆ. ಬಟ್ ಒಂದೇ ಕಾಂಬಿನೇಷನ್ 2020 ಹೋಗ್ಬಿಟ್ರೆ ಅವ್ರಿಗೆ ಗೊತ್ತಾಗುತ್ತೆ ಇದೇ ಕಾಂಬಿನೇಷನ್, ಇದೇ ಬೌಲರ್ಸ್ ಬರ್ತಾರೆ, ರೆಡಿ ಆಗಿರ್ತಾರೆ ಅವ್ರು ಇದು ಮಾಡೋಕ್ಕೆ. ಅದರಿಂದ ಸ್ವಲ್ಪ ಕಾಂಬಿನೇಷನ್ಗಳನ್ನು ಇವಾಗಿಂದನೇ ಸ್ವಲ್ಪ ಚೇಂಜ್ ಮಾಡ್ಕೊಂಡು ಬರಬೇಕು. ಇವಾಗ ವಿರಾಟ್ ಓಪನಿಂಗ್ ಬರ್ತಾರೆ, ಅದು ಒಂದು ನೆಕ್ಸ್ಟು ದೇವದತ್ ಪಡಿಕಲ್ ಹೋಗಬೇಕು, ಅದೇ ರಜತ್ ಪಡಿದಾರೆ. ಫಸ್ಟು 6 overs ಇದೆಯಲ್ಲ ಅದು ಪವರ್ ಪ್ಲೇ, ಅದು ತುಂಬ ಕ್ರೂಷಿಯಲ್. ನೀವು ಅದು ಪವರ್ ಪ್ಲೇಲಿ ಯಾವ ರೀತಿ ಬಿಲ್ಡ್ ಮಾಡ್ತಾರೆ ಆ ಟೀಮ್, ಯಾವುದೇ ಟೀಮ್ ಇರ್ಬೋದು, RCB ಎಲ್ಲ ಯಾರೇ ಇರಲಿ, ಫಸ್ಟು ಇವಾಗ ಬ್ಯಾಟಿಂಗ್ ಆಡಿದ್ರೆ 6 overs ಅದು ತುಂಬ ಕ್ರೂಷಿಯಲ್ ಆಗಿರುತ್ತೆ. ಫಸ್ಟು ಇವಾಗ 36 ಬಾಲ್ಗೆ ಲೈಕ್ 70 runs 60 runs ಯಾರು ಬರ್ತಾರಲ್ಲ ಅವರು ಸ್ವಲ್ಪ ಆಲ್ಮೋಸ್ಟ್ ಗೆಲುವಿಗೆ ಸ್ವಲ್ಪ ಬುನಾದಿಗಳು ಆಗ್ತಾರೆ. ಸೊ ಅದು ಆ ಪಾರ್ಟ್ ಇಂಪಾರ್ಟೆಂಟ್ ಆಗಿ. ಸೊ ಹಂಗಂದ್ರೆ ಇವಾಗ RCB ಚೇಂಜಸ್ ಅಥವಾ ಸರ್ಪ್ರೈಸ್ ಎಲಿಮೆಂಟ್ಸ್ ಅಂತ ತರಬೇಕು ಅಂದರೆ ಏನು ಮಾಡಬೇಕು ಅನ್ಸುತ್ತೆ? ಅದೇ ಡಿಪೆಂಡ್ ಅಪೋನೆಂಟ್ ನೋಡ್ಕೊಂಡು ಅದ್ರ ಮೇಲೆ ಅವರು ಸ್ಟ್ರಾಟಜಿಗಳನ್ನ ಮಾಡಬೇಕಾಗುತ್ತೆ. ಇವಾಗ ಪ್ಯಾಕೇಜ್ ಏನಿದೆ ನೋಡ್ಕೊಂಡು ಅದ್ರ ಮೇಲೆ ಪ್ಲಾನ್ ಡಿಸೈಡ್ ಮಾಡಬೇಕಾಗುತ್ತೆ. ಇದು CSK ವಿಚಾರವಾಗಿ ಧೋನಿ ಅವರ ಪ್ರೆಸೆನ್ಸ್ ತುಂಬಾ ಮುಖ್ಯ ಅಂತ ಅನ್ಸುತ್ತೆ ಸರ್ ಇಷ್ಟು 3 ಮ್ಯಾಚ್ಗಳನ್ನ ನೋಡಿದ್ಮೇಲೆ. ಅದೇ ಇವಾಗ ಅವ್ರದ್ದು ತಲಾಯ್ವ ಇಲ್ಲ ಅಂದರೆ ಆ ಟೀಮ್ ಖಂಡಿತವಾಗಿ ಅವರು ಕುಸಿತಾ ಇರ್ತಾರೆ. ಅವ್ರ ಮೇಲಂತ ಎದ್ದೇಳಕ್ಕಾಗಲ್ಲ. ಯಾಕಂದರೆ 2020 ಆ ಥರ ಗೇಮ್ ಇರುತ್ತೆ. ಇನಿಷಿಯಲಿ ನೀವು ಗೆದ್ಕೊಂಡು ಹೋಗ್ತಾ ಇದ್ರೆ ನಾವು ಟೂರ್ನಮೆಂಟಲ್ಲಿ ಇರ್ಬೋದು. ಇವಾಗ ನೀವು ಕ್ವಾಲಿಫೈ ಆಗೋಕ್ಕೆ ಆ ಥರ ಇದ್ದರೆ ಫಸ್ಟಿಂದನೇ ಅವ್ರ ಬಿಗಿನಿಂಗಿಂದನೇ ಇಂಪಾರ್ಟೆಂಟ್. ನೀವು ನೋಡ್ತಾ ಇರೋದು ಎಲ್ಲ ಧೋನಿ ಲಾಸ್ಟ್ ಸೀಸನ್, ಅದು ಹಿಂದಿನ ಸೀಸನ್ ಬಂದು ಎಷ್ಟೆಷ್ಟೋ ಟ್ರೈ ಮಾಡಿದ್ದಾರೆ, ಅದು ಅವ್ರ ಕೈಲಿ ಆಗಿಲ್ಲ. ಇವಾಗ ಕೂಡ ಅವರು ಇವಾಗ ಅವ್ರೇನಾದ್ರು ಇಂಜುರಿ ಇದ್ದರೆ ದಯವಿಟ್ಟು ಯಂಗ್ಸ್ಟರ್ಸ್ಗೆ ಅವರು ಅವಕಾಶ ಕೊಟ್ಟರೆ ತುಂಬ ಚೆನ್ನಾಗಿರುತ್ತೆ. ಯಾಕಂದರೆ ಇಲ್ಲಾಂದರೆ ಅದಕ್ಕೆ ಧೋನಿ ಹೆಸರು ಸ್ವಲ್ಪ ಕೆಡುತ್ತೆ. ಧೋನಿ ನೀವು ನೋಡ್ತಾ ಇರೋದು ಧೋನಿ ಹಿಂದೆ ಇದ್ದಿದ್ದು ಧೋನಿ, ಇವಾಗೂ ಧೋನಿ, ಆ ಬಾಡಿ ಕೂಡ ಅವ್ರಿಗೆ ಒಂದು ಸಾಥ್ ಕೊಡಬೇಕು, ಸಪೋರ್ಟ್ ಮಾಡ್ತಾಯಿಲ್ಲ. ಅದರಿಂದ ನೀವು ಇಂಜುರಿ ಆಗಬೇಕಂದ್ರೆ ನೀವು ಅರ್ಥ ಮಾಡ್ಕೊಳ್ಳಿ, ಅವ್ರು ಇವಾಗ ಧೋನಿ ಆಗಿರೋದು ಪೆಟ್ರೋಲ್ ಧೋನಿ ಅಲ್ಲ, ಇವಾಗ ಡೀಸೆಲ್ ಧೋನಿ ಆಗಿದ್ದಾರೆ ಅವರು. ಈ ಯಾರು ಅರ್ಥ ಮಾಡ್ಕೋಬೇಕು ಇದನ್ನ? ಫ್ಯಾನ್ಸ್ ಅರ್ಥ ಮಾಡ್ಕೋಬೇಕಾ, ಫ್ರಾಂಚೈಸಿ ಅರ್ಥ ಮಾಡ್ಕೋಬೇಕಾ, ಅಥವಾ ಸ್ವತಃ ಧೋನಿನೇ ಅರ್ಥ ಮಾಡ್ಕೋಬೇಕು? ಸ್ವಂತ ಧೋನಿನೇ ಅರ್ಥ ಮಾಡ್ಕೊಬೇಕು. ಅವ್ರ ರೆಪ್ಯುಟೇಷನ್ ಉಳಿಸ್ಕೊಬೇಕಂದ್ರೆ ಅವರೇ ಅರ್ಥ ಮಾಡ್ಕೊಂಡು ಇವಾಗ ಮೆಂಟರ್ ಆಗಿ ಇಲ್ಲ ಟೀಮ್ನ ಜೊತೆ ಇದ್ದು ಟೀಮ್ ಬಿಲ್ಡ್ ಮಾಡ್ಕೊಂಡು ಹೋದ್ರೆ ಚೆನ್ನಾಗಿರುತ್ತೆ. ಇಲ್ಲಾಂದ್ರೆ ಆ ಮ್ಯಾನೇಜ್ಮೆಂಟ್ಗೂ ಅವ್ರಿಗೂ ಅಷ್ಟು ದುಡ್ಡು ಹಾಕ್ಬಿಟ್ಟು ಇವಾಗ ಗೆದ್ದಿಲ್ಲ ಅಂದರೆ ಸ್ವಲ್ಪ ಇದಾಗುತ್ತೆ. ಯಾಕಂದರೆ ನಾವು ಇಂಡಿಯಾ ಸಿಮೆಂಟ್ಸ್ ಆಡಿದ್ವು, ನಮಗೂ ಸ್ವಲ್ಪ ಪ್ರೀತಿ ಇದೆ. ಬಟ್ ಜಾಸ್ತಿ ಪ್ರೀತಿ ಬಂದು ನಮಗೆ RCB ಮೇಲೆ ಪ್ರೀತಿ, ಕನ್ನಡಿಗರಾಗಿ. ಅದೇ ರೀತಿ ಇವಾಗ ಇವರು ಚೆನ್ನೈ ಇದ್ದಾರಲ್ಲ, ಅವರು ಧೋನಿ ಬಂದರೆ ಸ್ವಲ್ಪ ಚೆನ್ನಾಗಿರುತ್ತೆ. ಯಾಕಂದರೆ ನಾವು RCB CSK ಮ್ಯಾಚ್ ನೋಡೋಕ್ಕೆ ತುಂಬ ಇಷ್ಟ ಫೈನಲಲ್ಲಿ. ಅಂಡ್ CSK ಸರ್ ಈ ಥರ ಟೀಮ್ ಅಂತೂ ಅಲ್ವೇ ಅಲ್ಲ. ಏನಾದರೂ ಸೀಕ್ರೆಟ್ ಪ್ಲಾನ್ಗಳಿರ್ಬೋದು? ಬ್ರೇವಿಸ್ ಅವರ ಸರ್ಪ್ರೈಸ್ ಎಂಟ್ರಿ ಏನಾದರೂ ಇರುತ್ತೆ ಹೆಂಗೆ? ಇಲ್ಲ, CSK ಕೂಡ ಅವರು ಕೂಡ ಒಂದು ಪ್ಲಾನಿಂಗ್ಸ್ ತುಂಬ ಚೆನ್ನಾಗಿ ಮಾಡ್ತಾ ಇರ್ತಾರೆ. ಅವ್ರದ್ದು ಸ್ಟಾಪು ಬ್ಯಾಕ್ ಎಂಡ್ ಕೆಲಸ ಮಾಡೋರು ಅವ್ರುಗಳು ಇನಿಷಿಯಲಿ ಅವ್ರು ತುಂಬ ವರ್ಕ್ ಮಾಡೇ ಅವರು ಬರೋದು. ಇವಾಗ CSK ಅವರು ಚಾಂಪಿಯನ್ಸ್ ಆಗೋರು ಅಂದರೆ ನೀವುಗಳು ಅರ್ಥ ಮಾಡ್ಕೊಳ್ಳಿ, ಎಷ್ಟು ವರ್ಷ ಅವ್ರುಗಳು ಬ್ಯಾಕಪ್ಪು ಅವ್ರುಗಳು ತುಂಬ ಚೆನ್ನಾಗಿ ಪ್ರಿಪೇರ್ ಮಾಡ್ಕೊಂಡೇ ಬರ್ತಾರೆ. ಅವ್ರು ಮುಂದೆ 2 ಸೋಲಿದೆಯಲ್ಲ, ಆ ಗಾಯ ಇದೆಯಲ್ಲ, ಆ ಗಾಯದಿಂದ ಖಂಡಿತವಾಗಿ ಅವರು ಚೇತರಿಸ್ಕೊಂಡು ಬರ್ತಾರೆ ಅವರು ಈ ಟೂರ್ನಮೆಂಟಲ್ಲಿ. ಬಟ್ ಈಗ ಡೌನ್ಫಾಲ್ ಅಂತ ಒಂದು ಟ್ರೆಂಡ್ ಸ್ಟಾರ್ಟ್ ಆಗೋಗಿದೆ. ಕರ್ಮ, ಡೌನ್ಫಾಲ್ ಎಲ್ಲ ನರೇಷನ್ಸು ಬರ್ತಾ ಇದೆ CSK ಮೇಲೆ. ಸೊ ಈಗ ಅಂದರೆ ಒಬ್ಬ ಮನುಷ್ಯನ ಮೇಲೆ ಅಥವಾ ಒಬ್ಬ ನಾಯಕನ ಮೇಲೆ, ಯಾಕೆ ಟೀಮ್ ಗೇಮ್ ಅಂತ ಹೇಳ್ತೀವಿ, ಒಬ್ಬರಿಂದನೇ ಇಡೀ ಟೀಮ್ ಆ ರಿಸಲ್ಟ್ನ ಪ್ರತಿ ಸಲ ಫೇಸ್ ಮಾಡಬೇಕಾಗುತ್ತೆ ಸರ್. ಬಟ್ ಏನಾಯಿತು, ಇದು ವೈಟ್ ಬಾಲ್ ಕ್ರಿಕೆಟ್ ಬಂದ್ಬಿಟ್ಟು ಈ ಥರ ಪ್ರೆಡಿಕ್ಷನ್ಗಳು ಆಗ್ತಾ ಇರುತ್ತೆ. ಯಾಕಂದರೆ ಧೋನಿ ಮೇಲೆ ಜಾಸ್ತಿ ನಿರೀಕ್ಷೆ ಮಾಡಿ ಇವಾಗ ಅವ್ರದ್ದು ಇಲ್ಲ ಅಂದರೆ ಆಬ್ಸೆಂಟ್ಸ್ ಇದ್ದರೆ ಅದರಿಂದ ನೆಗೆಟಿವ್ ಜಾಸ್ತಿ ಆಗ್ತಾ ಇರುತ್ತೆ, ಅದು ಪಾಸಿಟಿವ್ ಆಗ್ತಾ ಇರಲ್ಲ. ಅದು ಇವಾಗ ಪಾಸಿಟಿವ್ ವೈಬ್ಸ್ ಬರಬೇಕಂದ್ರೆ ಅವರು ಟೀಮ್ ಜೊತೆನೇ ಇರಬೇಕು, ಟೀಮ್ ಜೊತೆನೇ ಟ್ರಾವೆಲ್ ಮಾಡಿ, ಟೀಮ್ ಜೊತೆ ಇವಾಗ ಇಂಜುರಿ ಇದ್ದರೆ ಫಿಸಿಯೋಸ್ ಎಲ್ಲ ಇರ್ತಾರೆ, ಅಲ್ಲೇ ಅವ್ರು ಟ್ರೀಟ್ಮೆಂಟ್ ತೊಗೊಂಡು ಇದು ಮಾಡಿದ್ರೆ ಸ್ವಲ್ಪ ಚೆನ್ನಾಗಿರುತ್ತೆ. ಒಂದು ಗ್ರೌಂಡಲ್ಲಿ ಅವ್ರ ಪ್ರೆಸೆನ್ಸ್ ಅಲ್ಲಿ ಅದೇ ಇವಾಗ ನಮ್ಮ ನೆನ್ನೆ ಕೂಡ ಹೇಳಿದ್ದೀನಿ, ಮನೆಯಲ್ಲೇ ಇವಾಗ ನಿಮ್ಮ ತಂದೆ ಇದ್ದರೆ
ಆ ಮನೆ ವಾತಾವರಣನೇ ಒಂಥರ ಬೇರೆ ಥರ ಇರುತ್ತೆ. ಆ ತಂದೆ ಇಲ್ಲ ಅಂದರೆ ಯಾವ ಥರ ಇರುತ್ತೆ, ಅವ್ರು ಒಂಥರ ಇದ್ದರೆ ಬೇರೆ. ಇವಾಗ ಯಂಗ್ಸ್ಟರ್ಸ್ಗಳು ಆಯುಷ್ ಮಾತ್ರ ಇರ್ಬೋದು, ಋತುರಾಜ್ ಗಾಯಕ್ವಾಡ್, ಇವಾಗ 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 ರಿಸರ್ವ್ಸ್ ಯಾರು ಇರ್ತಾರೆ ಅವ್ರ ಗೊತ್ತೇ ಒಂದು ಮೆಸೇಜ್ಗಳನ್ನ ಕಳಿಸಿರೋದು, ಬೌಲಿಂಗ್ ಚೇಂಜ್ ಆಗಿರ್ಬೋದು, ಅದನ್ನೆಲ್ಲ ನಾವು ಚೇಂಜ್ ಮಾಡ್ತಾ ಇರ್ಬೋದು ಆಚೆಯಿಂದ. ಯಾಕಂದರೆ ಕೋಚಸ್ ಆಗಿ ನಮ್ಗೆ ಗೊತ್ತಿರೋದ್ರಿಂದ ಎಕ್ಸ್ಪೀರಿಯನ್ಸ್ ಇರುತ್ತೆ. ಧೋನಿ ಅಂತ ಇದ್ದರೆ ಅದು ಬೇರೆನೇ ಇರುತ್ತೆ ಅದು ಎನ್ವೈರ್ಮೆಂಟ್. ಇವತ್ತಿನ ಮ್ಯಾಚ್ ಅಲ್ಲೂ ಕೂಡ RCB ಫೀಲ್ಡಿಂಗ್ ಮಾಡಬೇಕಾದ್ರೆ ಪಟಿದಾರ್ ಅವರು ನೀರು ಕುಡಿಯೋದಕ್ಕಂತ ಹೋದ್ರು. ಅಲ್ಲಿ ಅವರ ಕೋಚು ಜೊತೆಗಿದ್ದವ್ರ ಜೊತೆಗೆ ಮಾತನಾಡ್ತಾ ಇದ್ರು, ಸಜೆಷನ್ಸ್ ಗಳನ್ನ ಕೇಳಿಸ್ಕೊಳ್ತಾ ಇದ್ರು. ಸೊ ತುಂಬಾ ಮ್ಯಾಟರ್ ಆಗುತ್ತೆ ಅಂತ ಅನ್ಸುತ್ತೆ. ಖಂಡಿತ ಅದು ತುಂಬ ಇಂಪಾರ್ಟೆಂಟ್. ಇವಾಗ ನೀವು ಅಷ್ಟೇ ನಾವು TV9 ಇವಾಗ ನೀವು ಮಾತಾಡ್ತೀರಾ, ನಿಮ್ಗೆ ಟಾಕ್ ಬ್ಯಾಕ್ ಇದ್ದರೆ ನೀವು ಯಾವ ರೀತಿ ಇದು ನೀವು ಟೈಮಲ್ಲಿ ಹೆಂಗೆ ನೀವು ಪ್ರೆಸೆನ್ಸ್ ಮಾಡ್ತೀರಾ ಅದೇ ರೀತಿ ಅವರು ಕೂಡ ಅಷ್ಟೇ. ಅದು ನಾವಂತ ನೀವು ಟಾಕ್ ಬೇಕಂತ ತಿಳ್ಕೊಳ್ಳಿ. ಅವರು ಇವಾಗ ಜಾನ್ ರೈಟ್ ಇರ್ಬೋದು, ಇವರೆಲ್ಲ ಕೋಚಸ್ಗಳು ಇರ್ತಾರಲ್ಲ, ಅವರು ಮೆಸೇಜ್ಗಳು ಕೊಡ್ತಾ ಇರ್ತಾರೆ. ಅದರಿಂದ ಸ್ವಲ್ಪ ಗೇಮು ಚೇಂಜ್ ಆಗ್ತಾ ಇರುತ್ತೆ, ಪರ್ಫಾರ್ಮೆನ್ಸು ಚೇಂಜ್ ಆಗ್ತಾ ಇರುತ್ತೆ. ಇವಾಗ ಬೌಲಿಂಗ್ ಯಾರನ್ನ ಹಾಕ್ಸ್ಬೇಕಂತ ಇರ್ತಾರೆ, ಕ್ಯಾಪ್ಟನ್ ಅವ್ರದ್ದೊಂದು ಮೈಂಡ್ ಸೆಟ್ ಇರುತ್ತೆ, ಇಲ್ಲಿಂದ ಒಂದು ಮೆಸೇಜ್ ಕಳಿಸ್ತಾರೆ, ಅದರಿಂದ ಇದು ಚೇಂಜ್ ಆಗ್ತಾ ಇರುತ್ತೆ. ಅದು ಪ್ಲಸ್ ಮೈನಸ್ ಇದ್ದೇ ಇರುತ್ತೆ ಕ್ರಿಕೆಟಲ್ಲಿ. MSD ಟಾಕ್ ಬ್ಯಾಕಲ್ಲಿ ಇರಬೇಕಾ ಸ್ಟೇಜಲ್ಲಿ ಇರಬೇಕಂತ? ಅವರು ಸ್ಟೇಜಲ್ಲಿ ಇದ್ರೆ ತುಂಬ ಒಳ್ಳೇದು. ಟಾಕ್ ಬ್ಯಾಕ್ ಆಗಲ್ಲ ಅಂತ ಹೇಳಿದ್ರೆ ಅಲ್ಲಾದ್ರೂ ಇರ್ಲಿ ಅಂತ, ಅಟ್ಲೀಸ್ಟ್ ಪ್ರೆಸೆನ್ಸ್ ಇರ್ಲಿ. ಅವರ ಪ್ರೆಸೆನ್ಸ್ ಇದ್ರೆ ಅದು ಎನ್ವೈರ್ಮೆಂಟೇ ಬೇರೆ ಇರುತ್ತೆ. ಅಂದರೆ ಕೋಚ್ಗಳು ಆ್ಯಕ್ಟಿವ್ ಆಗಿರ್ತಾರೆ, ಅವಾಗ ಅವರು ಫೋಕಸ್ ಎಲ್ಲ ಗೇಮಲ್ಲಿ ಇರುತ್ತೆ. ಓಕೆ ಓಕೆ, ತುಂಬಾ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ರಿ ಸರ್. ಒಂದು CSK ಮುಂದಿನ ಮ್ಯಾಚಸ್ ಬಗ್ಗೆ ನೋಡೋಣ. ಇವಾಗ ಪ್ರೀ ಮ್ಯಾಚ್ ಈ ರೀತಿಯಾಗಿ ಆಗಿದೆ. ಸೊ ನೆಕ್ಸ್ಟ್ ನಾವು ಗಮನಿಸಬೇಕಾಗುತ್ತೆ ಶೆಡ್ಯೂಲ್, ಯಾರು ಓವರ್ ಇದೆ, ಆಮೇಲೆ ಏನೇನು ಚೇಂಜಸ್ಗಳು ಬೇಕಾಗುತ್ತೆ, ಇದ್ರ ಬಗ್ಗೆ ಮುಂದಿನ ಒಂದು ಡಿಸ್ಕಷನ್ ಅಲ್ಲಿ ಖಂಡಿತ ಮಾತನಾಡೋಣ. ಥ್ಯಾಂಕ್ ಯು ಫಾರ್ ಕಮಿಂಗ್ ಅಂಡ್ ಥ್ಯಾಂಕ್ ಯು. ಇದು ಇನ್ಮುಂದೆ ಕಪ್ ನಮ್ದೇ ಅಧ್ಯಾಯದ ಎರಡನೇ ಆರಂಭ. ಇದು ಒಂದು ಮ್ಯಾಚ್ ಆಗಿದೆ, ಇದೀಗ ಎರಡನೇ ಮ್ಯಾಚ್ ಏನಾಯ್ತು ಅನ್ನೋದನ್ನ ನಾವು ನೋಡಿದ್ವಿ. ಅದ್ಭುತ ಒಂದು ಕಿಕ್ ಸ್ಟಾರ್ಟ್ ಕೊಟ್ಟಾಗ ಆಗಿದೆ. ಇದು ಹೊತ್ತಿನ ವಿಶೇಷ.